ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವೇದವ್ಯಾಸರು ರಚಿಸಿದ ಭಾಗವತದಲ್ಲಿ ಶ್ರೀಮದ್ ವಾದಿರಾಜ ತೀರ್ಥರು ರಚಿಸಿದ ಭಾಗವತ ಅನುಕ್ರಮಣಿಕಾ ಎಂಬ ಭಾಗದಲ್ಲಿ ನವಮಸ್ಕಂದವನ್ನು ಚಿಂತಿಸುತ್ತಿದ್ದೇವೆ. ವೈವಸ್ವತ ಮನೋಯಜ್ಞೈಃ ಕನ್ಯಾಯಾಃ ಜನನಂ ಸ್ಮೃತಂ ಪುನರ್ವೈವಸ್ವತೋ ಮನೋಃ ಪುತ್ರಾಣಾಂ ಚ ಸಮುದ್ಭವಃ ತೇಷಾಂ ಮಹಾತ್ಮ್ಯಕತೆ ಕಥನಂ ನಾಭಾಗಚರಿತಂ ತಥಾ. ನವಮಸ್ಕಂದದಲ್ಲಿ ಮುಖ್ಯವಾಗಿ ಸೂರ್ಯ ವಂಶ ಹಾಗೂ ಚಂದ್ರವಂಶದ ರಾಜರು ಹೇಗೆ ಭರತಖಂಡವನ್ನು ಆಳಿದರು ಎಂಬುದನ್ನು ವಿಶೇಷವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವೈವಸ್ವತ ಮನು ಯಜ್ಞ ಮಾಡಿದಾಗ ಕನ್ಯೆ ಜನನ ಆಗಿದೆ. ಪುನಃ ಆ ಮನುವಿಗೆ ಗಂಡು ಮಕ್ಕಳು ಉತ್ಪತ್ತಿ ಆಯಿತು. ಅವರ ಮಹಿಮೆಯ ಕಥನವನ್ನು ನಾಭಾಗನ ಚರಿತ್ರೆಯನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಯಾರಪ್ಪ ಅವರು ಅಂದರೆ ಅಂಬರೀಷ ಸಮಾಖ್ಯಾನಂ ದೂರ್ವಾಸ ಪ್ರಪಲಾಯನಂ ಚಕ್ರತಾಪ ಆತ್ಮನಂ ಶಾಂತಿ ವರದಾರಂ ಚ ಭೂಪತೇಃ ಯುವನಾಶ್ವಾಸಮಾಖ್ಯಾನಂ ಬಾಂಧಾತು ಸೌಭರೇಸ್ತತೋ ತ್ರಿಶಂಕುರಾಜಚರಿತಂ ಹರಿಶ್ಚಂದ್ರಸ್ಯ ಕೀರ್ತನಂ. ಅಂಬರೀಷನ ಕತೆ, ದೂರ್ವಾಸರ ಕತೆ. ದೂರ್ವಾಸರು ಅಂಬರೀಷನ ಆತಿಥ್ಯವನ್ನು ಸ್ವೀಕಾರ ಮಾಡಲಾರದೆ ಪಲಾಯನ ಮಾಡಿದ್ದು, ಅವರಿಗೆ ಚಕ್ರತಾಪದಿಂದ ಶಾಂತಿಯಾದದ್ದು ಹಾಗೂ ರಾಜನಿಗೆ ವರಪ್ರದಾನ ಮಾಡಿದ್ದು, ಯೌವನಾಶ್ವ ಮಾಂಧಾತೃ ಸೌಭರಿ ತ್ರಿಶಂಕು ರಾಜ ಮತ್ತು ಹರಿಶ್ಚಂದ್ರರ ಆಖ್ಯಾನಗಳನ್ನು ಇಲ್ಲಿ ಹೇಳಲ್ಪಟ್ಟಿದ್ದಾರೆ. ಸಗರಸ್ಯ ಚ ಮಹಾತ್ಮಂ ಸ್ವಾಗರಾಣಂ ಪ್ರಕೀರ್ತಿತಂ ಭಗೀರಥದೇವೋ ದಾಸಃ ಕಟ್ವಾಂಗ ರಘುಭೂಭೃತಂ ರಾಮಾವತಾರ ಮಹಾತ್ಮಂ ಸೀತಾಪಹರಣಂ ತಥಾ ರಾಮಾಭಿಷೇಕ ಮಹಾತ್ಮಂ ತದ್ವಂಶ ಅನುವರ್ಣನಂ. ಸಗರನ ಹಾಗೂ ಅವನ ಮಕ್ಕಳ ಆಖ್ಯಾನ, ಭಗೀರಥ, ದೇವೋದಾಸ, ಕಟ್ವಾಂಗ, ರಘು ಮಹಾರಾಜರ ಚರಿತ್ರೆ, ರಾಮಾವತಾರದ ಮಹಾತ್ಮೆ, ಸೀತಾಪಹರಣ, ಸಮುದ್ರ ಮಧ್ಯೆ ಸೇತುವೆ ಕಟ್ಟಿದ್ದು, ಹಾಗೆಯೇ ರಾವಣನ ಸಂಹಾರ, ರಾಮದೇವರ ಪಟ್ಟಾಭಿಷೇಕದ ಮಹಿಮೆ, ಆ ವಂಶದ ವರ್ಣನೆಯನ್ನು ಹೇಳಿದ್ದಾರೆ. ಚಂದ್ರವಂಶ ಸಮಾಖ್ಯಾನಂ ಪುರೂರವಸ ಸಂಕ್ರಮಾತ್ ನಹುಷಸ್ಯ ಯಯಾತಿಶ್ಚ ಪುರೋ ಸಂವರಣಸ್ಯ ಚ ಕುರುಪ್ರತೀಪಯೋಶ್ಚೈವ ಶಂತನೋ ತಸ್ಯ ಪುತ್ರಯೋಃ ಪಾಂಡವಾನಾಂ ಕುರುಣಾಂ ಚ ಸಮುತ್ಪತ್ತಿ ಪ್ರಕೀರ್ತಿತಾ ಯಾದವಾನಾಂ ಸಮುತ್ಪತ್ತಿ ವಾಸುದೇವಸ್ಯ ಕೀರ್ತಿತಾ ಪ್ರಾದುರ್ಭಾವಸ್ಯ ಕೃಷ್ಣಸ್ಯ ತಸ್ಯ ತತ್ ಮಹಾತ್ಮ್ಯವರ್ಣನಂ. ಏಕವಿಂಶತಿರಧ್ಯಾಯಃ ನವಮೇ ಅಸ್ಮಿನ್ ಪ್ರಕೀರ್ತಿತಾ. ಚಂದ್ರವಂಶ ಚರಿತ್ರೆ, ಪುರೂರವ, ನಹುಷ, ಯಯಾತಿ, ಪುರು, ಸಂವರಣ, ಈ ಎಲ್ಲ ರಾಜರ ಆಖ್ಯಾನ, ಕುರು, ಪ್ರತೀಪರಾಜ, ಅವನ ಮಕ್ಕಳಾದ ಶಂತನು ಮೊದಲಾದ ಚರಿತ್ರೆ, ಪಾಂಡವ ಕೌರವರ ಉತ್ಪತ್ತಿ, ಇದೆಲ್ಲವೂ ಇಲ್ಲಿ ವರ್ಣಿತವಾಗಿದೆ. ಹಾಗೆಯೇ ಯಾದವರ ಉತ್ಪತ್ತಿ, ವಸುದೇವನ ಚರಿತ್ರೆ, ಕೃಷ್ಣ ಅವತಾರಕ್ಕೆ ಪೀಠಿಕೆಯಾಗಿ ಅವನ ಮಹಾತ್ಮೆಯನ್ನು ಇಲ್ಲಿ ವಿವರಿಸಲಾಗಿದೆ. ಈ ನವಮಸ್ಕಂದ 21 ಅಧ್ಯಾಯದಲ್ಲಿ ಹೇಳಿದೆ ಎಂಬುದಾಗಿ ಶ್ರೀಮದ್ ವಾದಿರಾಜಾಚಾರ್ಯರು ನವಮಸ್ಕಂದದ ಅನುಕ್ರಮಣಕವನ್ನು ದಿಗ್ದರ್ಶನ ಮಾಡಿದ್ದಾರೆ. ನಾವು ಈಗ ಭಾಗವತರಾಗಿ ನಮ್ಮ ಭಾಗವತ ಏನು
ಅಂತ ವಿಚಾರಿಸಿದಾಗ ಇದು ಚಂದ್ರವಂಶ ಸೂರ್ಯವಂಶದ ಮಹಾರಾಜರ ಕಥೆಯನ್ನು ಹೇಳಿದ್ದಾರೆ. ಆದರೆ ಆ ಸೂರ್ಯವಂಶದ ರಾಜರೇ ಆಗಲಿ ಚಂದ್ರವಂಶದ ರಾಜರೇ ಆಗಲಿ ಇಂದು ಯಾರೂ ಉಳಿದಿಲ್ಲ. ಇದು ಮಹತ್ವದ ವಿಷಯ. ಹಾಗಾದರೆ ಅಷ್ಟು ರಾಜಾನುರಾಜರು ಚಕ್ರವರ್ತಿಗಳು ಇವರ ಹೆಸರು ಹೇಳುವ ವಿಶೇಷತೆ ಏನು ಅಂದರೆ, ಈ ಜೀವನ ಈ ಭೂಮಂಡಲದಲ್ಲಿ ಬರತಕ್ಕಂಥ ಯಾವುದೇ ಜೀವರು ಯಾರೂ ಸ್ಥಿರವಾಗಿ ನಿಲ್ಲುವಂತಿಲ್ಲ. ಇದು ಕೇವಲ ರಂಗಭೂಮಿ. ಇಲ್ಲಿ ತಮ್ಮ ಪಾತ್ರವನ್ನು ವಿನಿಯೋಗಿಸಿ ಮತ್ತೆ ತೆರೆ ಬೀಳುವುದರೊಳಗೆ ಅವರು ಮರಳು ಬಿಡಬೇಕು. ಇದನ್ನು ನಮಗೆ ದ್ಯೋತಕವಾಗಿ ಸೂರ್ಯವಂಶ ಮತ್ತು ಚಂದ್ರವಂಶದ ರಾಜರನ್ನೇ ಇಲ್ಲಿ ಹೇಳಿದೆ. ರಾಜರು ಅಂದರೆ ರಾಜರ ಹಿಂದೆ ಇರತಕ್ಕಂಥ ಲಕ್ಷಾಂತರ ಪ್ರಜೆಗಳು, ಅನುಯಾಯಿಗಳು, ಅಮಾತ್ಯರು ಎಲ್ಲವೂ ಇಲ್ಲಿ ನಮಗೆ ರಾಜನ ಒಂದು ಹೆಸರಿನಿಂದಲೇ ನಮಗೆ ತಿಳಿದುಕೊಳ್ಳಬೇಕು. ಹಾಗಾದರೆ ನಮ್ಮ ಭಾಗವತ ಏನು ಇಲ್ಲಿ ಅಂದರೆ, ಯಥಾ ಪ್ರಕಾರ ಇಲ್ಲಿ ಶುರು ಮಾಡಿದ್ದು ಯಾವುದು? ವೈವಸ್ವತ ಮನೋ ಯಜ್ಞೇಹಿ. ಯಾರು ಮನು ಅಂದರೆ ಮನು ಅವಬೋಧನೆಯ ಧಾತುಗಳಿಂದ ಮನುಷ್ಯನಿಗೆ ಜ್ಞಾನವಿರಬೇಕು. ಜ್ಞಾನದಿಂದ ಯಜ್ಞವನ್ನು ಆಚರಿಸಬೇಕು. ಯಾವ ಯಜ್ಞ? ಹಿಂದೆ ಏನು ಹೇಳಿದ್ರು? ನಾಮಸ್ಮರಣೆ ಸಾಕು ಅಂದರು. ನಂತರ ಏನು ಮಾಡಿದ್ರು? ಭಕ್ತಿ ಮಾಡಬೇಕು ಅಂದರು. ನಂತರ ಏನು ಹೇಳಿದ್ರು? ವೈರಾಗ್ಯ ಮಾಡಬೇಕು ಅಂದರು. ಈಗ ಏನು ಹೇಳ್ತಾ ಇದ್ದಾರೆ? ಯಜ್ಞ ಮಾಡಬೇಕು. ಹಾಗಾದರೆ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಹೆಚ್ಚಿಸ್ಕೊಂಡೇ ಬರ್ತಾ ಇದ್ದಾರಲ್ಲ, ಸಾಕು ಸಾಕು ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಇದು ನಮ್ಮ ಭಾಗ. ನಾವು ಏನು ಮಾಡ್ತೀವೋ ಒಂದರಲ್ಲಿ ಎಲ್ಲವೂ ಅಡಕವಾಗಿದೆ. ನಾಮಸ್ಮರಣೆಯಲ್ಲಿ ಭಕ್ತಿಯೂ ಇದೆ, ವೈರಾಗ್ಯವೂ ಇದೆ. ಭಕ್ತಿಯಲ್ಲಿ ನಾಮಸ್ಮರಣೆ ಇದೆ, ವೈರಾಗ್ಯವಿದೆ. ವೈರಾಗ್ಯದಲ್ಲಿ ನಾಮಸ್ಮರಣೆ ಇದೆ, ಭಕ್ತಿಯೂ ಇದೆ. ಇದು ಮೂರು ನಾವು ಎಲ್ಲಿ ಮಾಡ್ತೀವಿ? ನಾವು ಮಾಡ್ತಕ್ಕಂಥ ಭಗವಂತನ ಜ್ಞಾನಕರ್ಮ ಏನು ಅನುಷ್ಠಾನ ಮಾಡ್ತೀವಿ ಅದೇ ಯಜ್ಞ ಅಂತ ಹೆಸರು. ಆ ಯಜ್ಞದಲ್ಲಿ ಸೇರಿಕೊಂಡಿದೆ ಅಂತ ಅರ್ಥ. ಆದ್ದರಿಂದ ನಾವು ಮಾಡತಕ್ಕಂಥ ಪ್ರತಿಯೊಂದು ಕರ್ಮವೂ ಏನು? ಭಗವಂತನ ಯಜ್ಞ. ಯಜ್ಞಾಂಗವಾಗಿ ಏನಿದೆ? ನಾಮಸ್ಮರಣೆ ಇದೆ, ಭಕ್ತಿ ಇದೆ, ವೈರಾಗ್ಯವಿದೆ. ಇದನ್ನು ತಿಳಿಸ್ಕೊಡೋಕ್ಕೋಸ್ಕರವಾಗಿ ಅಂಬರೀಷ ಮಹಾರಾಜನ ಆಖ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಅಂಬರೀಷ ಎಂಬತಕ್ಕಂಥವನು ಕೇವಲ ಮಾನುಷೋತ್ತಮ. ಅವನ ಮೇಲ್ಪಟ್ಟಿರ್ತಕ್ಕಂಥ ಕೋಟ್ಯಾನು ದೇವತೆಗಳಿದ್ದಾರೆ. ಆದರೆ ಇಲ್ಲಿ ಅಂಬರೀಷನನ್ನೇ ಮೊಟ್ಟ ಮೊದಲು ಈ ವಾದಿರಾಜ ತೀರ್ಥರು ಯಾಕೆ ಹೇಳಿದ್ದಾರೆ ಅಂದರೆ, ನಮಗೆ ಪ್ರಸ್ತುತವಾಗಿದ್ದು ಭೂಲೋಕದಲ್ಲಿ ಭರತಖಂಡದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯರು ಅಂದರೆ ಮಾನುಷೋತ್ತಮರು ಆರಾಧನೆ ಮಾಡಬೇಕಾದ ಹೇಗೆ? ಸೂರ್ಯಚಂದ್ರರನ್ನು. ಸೂರ್ಯಚಂದ್ರರ ವಂಶ ಅವತ್ತಿತ್ತು. ಹಿಂದೆ ನಡೆದ ಇಲ್ಲಿ ತನಕ ನಡೆದಿದ್ದು ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರಯುಗ. ಕಲಿಯುಗದಲ್ಲಿ ಯಾವ ವಂಶ ಇದೆ? ನಾವು ಯಾವ ವಂಶದಲ್ಲಿ ಸೇರಿದವು ಅಂತ ಹೇಳಿದ್ರೆ, ನಾವು ಸೂರ್ಯವಂಶವೂ ಹೌದು, ಚಂದ್ರವಂಶವೂ ಹೌದು. ಪ್ರಾತಃ ಕಾಲದಲ್ಲಿ ನಾವು ಸೂರ್ಯವಂಶದಿಂದ ಸೂರ್ಯ ಸ್ಮರಣೆ ಮಾಡಿ ಸಂಧ್ಯಾವಂದನೆಯನ್ನು, ಗಾಯತ್ರಿಯನ್ನು, ಓಂಕಾರ ಪ್ರಣವ ಮಂತ್ರವನ್ನು ಮಾಡಬೇಕು. ಅದು ನಮ್ಮ ಭಾಗ. ಮತ್ತು ಏಕಾದಶಿ ತಿಥಿಯನ್ನು ಚಂದ್ರನ ಸ್ಥಿತಿ ಸ್ಥಿರ ಗತಿಯಿಂದ ನಾವು ನಿಶ್ಚಯ ಮಾಡಿಕೊಂಡು ಅಮಾವಾಸ್ಯೆ ಮತ್ತು ಪೂರ್ಣಿಮಾದಿಗಳು, ಸಂಕ್ರಮಣಾದಿಗಳು ಸೂರ್ಯನಿಂದ ತಿಳಿದುಕೊಂಡು ನಾವು ಅನುಷ್ಠಾನ ಮಾಡಬೇಕು. ಇದೇ ಯಜ್ಞ ಕಾರ್ಯ. ಆದ್ದರಿಂದ ಸೂರ್ಯಚಂದ್ರರ ವಂಶ ಮುಳುಗಿದರು, ಸೂರ್ಯಚಂದ್ರರು ಮುಳುಗಿಲ್ಲ. ಅವರು ಇಂದಿಗೂ ನಮಗೆ ಪ್ರತ್ಯಕ್ಷವಾಗಿ ಇದ್ದಾರೆ. ಇದು ಒಂದು ವಿಶೇಷ. ಇದು ನಮಗೆ ಭಾಗವತ. ನಮ್ಮ ಭಾಗವನ್ನು ಭಗವಂತ ಕೊಟ್ಟಿದ್ದಾನೆ. ಇದನ್ನು ವಿಶೇಷಾಕಾರವಾಗಿ ಹಿಂದಿನವರು ಯಾವ ರೀತಿಯಲ್ಲಿ ಆರಾಧನೆ ಮಾಡಿದರು ಎಂಬುದಕ್ಕೋಸ್ಕರವಾಗಿ ಸೂರ್ಯವಂಶವನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಯಾಕೆ ಸೂರ್ಯವಂಶವನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಂದರೆ,
ಸೂರ್ಯನ ವಂಶದಲ್ಲಿ ಶ್ರೀರಾಮದೇವರು ಅವತಾರ ಮಾಡಿದ್ದಾರೆ. ಶ್ರೀರಾಮಚಂದ್ರನು ಇತರ ದೇವತೆಗಳಂತೆ ಅಲ್ಲ, ಮನುಷ್ಯರಂತೆ ಎಂದೂ ಅಲ್ಲ. ಆದ್ದರಿಂದ ಶ್ರೀರಾಮಚಂದ್ರ ದೇವನನ್ನು ಪೂರ್ಣ ಭಗವಂತ, ಅವನಿಗೆ ಯಾವ ದುಃಖವೂ ಇಲ್ಲ. ಅವನು ಸಚ್ಚಿದಾನಂದ, ಅವನು ತನ್ನ ಇಷ್ಟೆಯಿಂದ ಬಂದಿದ್ದಾನೆ. ಅವನು ಬರತಕ್ಕಂಥ ಕಾರಣ ಏನು? ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ. ಆದ್ದರಿಂದ ಈ ಒಂದು ಕಾರ್ಯ ನೆರವೇರಿಸೋಕ್ಕೆ ಬರ್ತಾನೆ ಹೊರತು ಅವನ ಸ್ವಾರ್ಥ ಯಾವುದೂ ಇಲ್ಲ. ಆದ್ದರಿಂದ ರಾಮಾವತಾರ ಮಹಾತ್ಮಂ ಅಂದರೆ ಏನು? ಭಕ್ತರ ಮೇಲೆ ಇಟ್ಟಿರತಕ್ಕಂಥ ಅನುಕಂಪ, ದುಷ್ಟ ನಿಗ್ರಹ ಮತ್ತು ಶಿಷ್ಟ ಪರಿಪಾಲನಾ. ಸೀತಾಪಹರಣಂ ತಥಾ. ಸೀತಾಪಹರಣ ಮತ್ತು ಶಬ್ದವನ್ನೇ ಕೇಳೋಕ್ಕೆ ನಾವು ಅರ್ಥವೇನು? ಯಾವ ಸೀತೆಯು ರಾಮನನ್ನು ಬಿಟ್ಟು ಯಾವ ಕ್ಷಣವೂ ದೂರ ಸರಿಯಲಾರಳು. ಭಗವಂತನು ಸರ್ವವ್ಯಾಪಿ, ಸೀತೆಯು ಸರ್ವವ್ಯಾಪಿ. ಇಲ್ಲಿ ಅಪಹರಣ ಶಬ್ದವೇ ಕೂಡುವುದಿಲ್ಲ. ಹಾಗಾದರೆ ಯಾತಕ್ಕೋಸ್ಕರವಾಗಿ ಹೇಳಿದರು ಅಂದರೆ, ನಮ್ಮ ಮನಸ್ಸಿನಲ್ಲಿ ಸೀತೆಯನ್ನು ಬಿಟ್ಟು ರಾಮದೇವರ ಪೂಜೆ, ರಾಮದೇವರ ಬಿಟ್ಟು ಸೀತೆಯನ್ನು ಪೂಜೆ ನಾವು ಮಾಡ್ತೀವೋ ಇಲ್ವೋ, ಅಲ್ಲಿ ಸೀತಾಪಹರಣ ಆದಂತೆ ಆಗತ್ತೆ. ಇದನ್ನು ಮಾಡಬಾರದು. ಲಕ್ಷ್ಮೀನಾರಾಯಣನ ಒಂದೇ ಸ್ಥಾನದಲ್ಲಿ ಕುಳಿತು ಭಗವಂತನನ್ನು, ಅವನ ಶ್ರೇಷ್ಠ ಭಕ್ತರಾದ ಲಕ್ಷ್ಮೀ ಸಹಿತವಾಗಿ ನಾವು ಪೂಜೆ ಮಾಡಬೇಕು ಎಂಬತಕ್ಕಂಥ ವಿಶೇಷವಾಗಿ ತಿಳಿಸೋಕ್ಕೋಸ್ಕರವಾಗಿ ಸೀತಾ ಅಪಹರಣದ ಕತೆ. ಸೀತಾ ಅಪಹರಣ ಎಂಬುದು ನಮ್ಮ ಮಾನಸಿಕವಾಗಿ ನಡೆದಿದ್ದು. ರಾವಣ ಎಂಬತಕ್ಕಂಥವನು ದುಷ್ಟ ಸ್ವಭಾವದವನು. ಅವನಲ್ಲಿ ದೇವತೆಗಳು ಅಗ್ನಿ ಮತ್ತು ಇಂದ್ರರು ಸೇರಿ ಈ ಒಂದು ನಾಟಕೀಯವಾಗಿ ಸೀತಾ ಆಕೃತಿಯನ್ನು ಕಳಿಸಿಕೊಟ್ಟರು ಹೊರತು ಸೀತೆಯು ಯಾರು ನೋಡುವುದಕ್ಕೆ ಸಾಧ್ಯವಿಲ್ಲ, ಮುಟ್ಟುವುದಕ್ಕೂ ಸಾಧ್ಯವಿಲ್ಲ, ಕೇಳುವುದಕ್ಕೂ ಸಾಧ್ಯವಿಲ್ಲ. ಇನ್ನು ಅಪಹರಣ ಹೇಗೆ ಬರುತ್ತೆ? ಭಗವಂತ ಹೇಗೆ ಅವ್ಯಯವನು? ಸೀತಾಮಾತೆಯು ಅವ್ಯಯಳೇ, ಅವ್ಯಕ್ತಳು. ಅತ್ಯಂತ ಪತಿವ್ರತ ಸ್ತ್ರೀಯರು ತನ್ನ ಗಂಡನಿಗೆ ಮಾತ್ರ ಹೇಗೆ ಕಾಣಿಸಿಕೊಳ್ಳುತ್ತಾರೋ ಹಾಗೆ ಸೀತಾಮಾತೆಯು ಯಾವ ಜನರಿಗೂ ಕಾಣಿಸಿಕೊಳ್ಳುವುದಿಲ್ಲ ಮೂಲ ರೂಪದಿಂದ. ಬ್ರಹ್ಮದೇವರಿಗೆ ಕದಾಚಿತ್ ತಾಯಿ ರೂಪದಲ್ಲಿ ಅವರ ಸ್ವರವನ್ನು ಕೇಳಿಸಬಹುದು, ಒಂದೆರಡು ಬಾರಿ ಮಾತ್ರ ರೂಪವನ್ನು ನೋಡಬಹುದು. ಅದು ಬಿಟ್ಟರೆ ಭಗವಂತನಲ್ಲೇ ಲಕ್ಷ್ಮಿಯನ್ನು ಅವರು ಕಾಣುತ್ತಾರೆ. ಆದ್ದರಿಂದಲೇ ಕೋಟಿ ಬ್ರಹ್ಮರ ಅಧಿಕವಾದ ಗುಣ ಇರತಕ್ಕಂಥದ್ದು ಲಕ್ಷ್ಮಿ ಎಂದು ತಾರತಮ್ಯದಲ್ಲಿ ಉಲ್ಲೇಖವಾಗಿದೆ. ಇದು ನಮ್ಮ ಭಾಗವತ್ ಅಂದರೆ ಈ ರೀತಿಯಾಗಿ ತಿಳಿದುಕೊಳ್ಳತಕ್ಕಂಥ ಜ್ಞಾನವೇ ಭಾಗವತ. ಅದರಂತೆ ಚಂದ್ರವಂಶದಲ್ಲಿ ಕೃಷ್ಣನ ಅವತಾರವಾಯಿತು. ಮತ್ತೆ ಯಾತಕ್ಕೋಸ್ಕರವಾಯಿತು? ರಾಮದೇವರು ಹಗಲಿನಲ್ಲಿ ಅವತರಿಸಿದ್ದ ಸೂರ್ಯವಂಶಸ್ಥರಾದರು. ಕೃಷ್ಣ ಈರುಳಿನಲ್ಲಿ ಅವತರಿಸಿ ಚಂದ್ರವಂಶನಾದ. ಚಂದ್ರವಂಶನಾದ್ದರಿಂದ ಚಂದ್ರನಿಗೆ ಒಂದು ವಿಶೇಷವಾದ ಮಾನ್ಯತೆಯನ್ನು ತಂದುಕೊಟ್ಟ. ಹಾಗೆ ರಾಮದೇವರು ಸೂರ್ಯನಿಗೆ ವಿಶೇಷ ಮಾನ್ಯತೆಯನ್ನು ತಂದುಕೊಟ್ಟರು. ಅದೇ ನಮಗೆ ಸಂಜಾವಂದನೆ ಮತ್ತು ಗಾಯತ್ರಿಯ ಉಪದೇಶಕ್ಕೆ ನಂದಿಯಾಯಿತು. ಹಾಗೂ ಕೃಷ್ಣಾಷ್ಟಮಿ ಹಾಗೂ ಏಕಾದಶಿಯು ಉಪವಾಸ ಆಚರಣೆಗೆ ಯಜ್ಞಕ್ಕೆ ಇದು ಮೂಲವಾಯಿತು. ಇದೆಲ್ಲವನ್ನು ಕ್ರೋಢೀಕರಿಸಿ ಸಂಧ್ಯಾ ವಂದನೆ ಆಗಲಿ, ಏಕಾದಶಿ ಆಗಲಿ, ಇದನ್ನು ಏನಂತ ವರ್ಣಿಸಿದ್ದಾರೆ? ಯಜ್ಞ. ಈ ಯಜ್ಞ ಮಾಡಲು ಬೇಕು ನಾಮಸ್ಮರಣೆಯ ಫಲ, ಭಕ್ತಿಯ ಬಲ, ವೈರಾಗ್ಯದ ಬಲ. ಇದನ್ನು ನವಮಸ್ಕಂದದಲ್ಲಿ ಸ್ವಚ್ಛವಾಗಿ ಹೇಳಿರತಕ್ಕಂಥದ್ದೇ ಭಾಗವತರಾದ ನಮಗೆ ಆದ್ಯತೆ ಮೇರೆಗೆ ಶ್ರೀಮದ್ ವಾದಿರಾಜ ತೀರ್ಥರು ಒದಗಿಸಿರುವ ಶ್ರೇಷ್ಠವಾದ ಅತ್ಯಮೂಲ್ಯವಾದ ಉಡುಗೊರೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಭಾಗವತರಾಗೋಣ. ಭಾರತೀಯ ರಮಣಕ್ಕೆ ಪ್ರಾಣ ಅಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.
ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸರು ರಚಿಸಿದ ಶ್ರೀಮದ್ಭಾಗವತ, ಇದಕ್ಕೆ ಶ್ರೀ ವಾದಿರಾಜ ತೀರ್ಥರು ರಚಿಸಿದ ಭಾಗವತ ಅನುಕ್ರಮಣಿಕಾ ಎಂಬಲ್ಲಿ ದಶಮಸ್ಕಂದವನ್ನು ಚಿಂತಿಸ್ತಾ ಇದ್ದೇವೆ. ಭೂಭಾರಸ್ಯೋಪಾನಾದಾರ್ಥಂ ಬ್ರಹ್ಮಾದಿಪ್ರಾರ್ಥನಂ ತಥಾ ಕೃಷ್ಣಾವತಾರದೇವಕ್ಯಾಂ ವಸುದೇವಸ್ತುತಿಪರಾ ಕೃಷ್ಣಸ್ತುತಿಸ್ತು ದೇವಕ್ಯಾ ಶಂಖಚಕ್ರಾದಿಧಾರಣಂ ಪುನರ್ದ್ವಿಭುಜ ಸಂಪ್ರಾಪ್ತಿಃ ಗೋಕುಲಾಗಮನಂ ತಥಾ. ಈ ದಶಮಸ್ಕಂದ ಎಂಬತಕ್ಕಂಥದ್ದು ಶ್ರೀಕೃಷ್ಣನ ಕಥೆಯನ್ನು ತಿಳಿಸುವುದಕ್ಕೋಸ್ಕರವಾಗಿ ವಿಶೇಷ ಆಕಾರವಾಗಿ ಶ್ರೀ ವೇದವ್ಯಾಸದೇವರು ರಚಿಸಿದ್ದಾರೆ. ಇದನ್ನು ವಾದಿರಾಜ ತೀರ್ಥರು ಮೊಟ್ಟ ಮೊದಲಿನಲ್ಲೇ ಕೃಷ್ಣನ ಅವತಾರ ಪ್ರಸಂಗವನ್ನೇ ಹೇಳ್ತಾ ಇದ್ದಾರೆ. ಈಗ ನಾವು ಗೋಕುಲಾಷ್ಟಮಿ ದಿನ ನಾವು ಅರ್ಘ್ಯ ಕೊಡುವಾಗ, ಕೃಷ್ಣ ಅರ್ಘ್ಯ ಮಂತ್ರ ಕೊಡುವಾಗ ಏನು ಹೇಳ್ತೀವಿ? ಭೂಭಾರ ನಿವಾರಣೆ ಮಾಡೋಕ್ಕೋಸ್ಕರವಾಗಿಯೇ ಬಂದವನು ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಪ್ರಾರಂಭ ಮಾಡಿದರೆ ಭೂಭಾರಸ್ಯ ಉಪಾನೋದಾತ್, ಭೂಭಾರ ಪರಿಹರಿಸಲು ಅವತಾರಕ್ಕಾಗಿ ಬ್ರಹ್ಮಾದಿಗಳು ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿದರು. ಆಗ ದೇವಕಿಯಲ್ಲಿ ಕೃಷ್ಣಾವತಾರವಾಯಿತು. ಆಗ ವಸುದೇವನು ಸ್ತುತಿ ಮಾಡಿದನು. ಶಂಖಚಕ್ರ ಆಯುಧಧಾರಿಯಾದ ಶ್ರೀಹರಿಯನ್ನು ದೇವಿಕಿ ತನ್ನ ತಾಯಿ ಕೂಡ ಸ್ತೋತ್ರ ಮಾಡಿದಳು. ಆಮೇಲೆ ದ್ವಿಭುಜವನ್ನು ಹೊಂದಿದ ಶ್ರೀಹರಿ ವಸುದೇವನು ಗೋಕುಲಕ್ಕೆ ಕರೆದೊಯ್ದನು. ಕೃಷ್ಣಾವತಾರದ ಮಹಿಮೆ ಲೋಕದಲ್ಲಿ ಅತಿ ಪ್ರತಿಷ್ಠಿತವಾಗಿ ಬಂದಿದೆ. ಭಾಗವತರ ನಾವು ಏನು ತಿಳಿಯಬೇಕು ಅಂದರೆ, ಕಲಿಯುಗಕ್ಕೆ ಕೃಷ್ಣ ಅವತಾರ ಅತಿ ಸಾಮೀಪ್ಯವಾಗಿರೋದ್ರಿಂದ ಕಲೌ ಕೃಷ್ಣ ಪ್ರಕೀರ್ತನಂ ಎಂಬ ಶಾಸ್ತ್ರದ ಆಧಾರದಿಂದ ನಾವು ಏನೇ ಮಾಡಿದರೂ ಸಹ ಕೃಷ್ಣ ದೇವರಿಗೆ ಅರ್ಪಣೆ ಮಾಡಬೇಕು. ಇದು ಕೃತಯುಗದಲ್ಲಿ, ತ್ರೇತಾ ದ್ವಾಪರಯುಗದಲ್ಲಿ ಹೇಳಿ ಮಾಡಿಸುವಂಥ ಪ್ರಮೇಯ ಇಲ್ಲ. ಅವರು ಸಹಜವಾಗಿ ಮಾಡ್ತಾಯಿದ್ರು. ಕಲಿಯುಗದಲ್ಲಿ ಹೇಳಿ ಮಾಡಿಸಬೇಕು. ಅದಕ್ಕೋಸ್ಕರವಾಗಿ ಕೃಷ್ಣಾವತಾರವಾಗಿ ಅದನ್ನು ಶ್ರೀಮದಾನಂದ ತೀರ್ಥರು, ವಾದಿರಾಜ ತೀರ್ಥರು ಮುಂತಾದವರು ಹೇಳಿ ತೋರಿಸಿದ್ದಾರೆ. ಅಷ್ಟೇ ಹೊರತು ಇದೇನು ಹೊಸದಾಗಿ ಕಲಿಯುಗಕ್ಕೆ ನಾವು ಹೊಸದನ್ನು ನಾವು ಕಲಿತಿದ್ದೀವಿ ಅಂತ ಏನೂ ಅಲ್ಲ. ಅತಿ ಜ್ಞಾನಿಗಳು, ಶ್ರೇಷ್ಠ ಜ್ಞಾನಿಗಳಾದ ಕೃತಯುಗ ಜನರು ಮತ್ತು ತ್ರೇತಾಯುಗ ದ್ವಾಪರ ಜನರಿಗೆ ಈ ವಿದ್ಯೆಗಳು ಅಂದರೆ ಈ ಜ್ಞಾನ ಸಹಜವಾಗಿ ಅವರಿಗೆ ಮೈಗೂಡಿಸ್ಕೊಳ್ತಾ ಇದ್ವು. ಕಲಿಯುಗ ಜನರಿಗೆ ಮೈಗೂಡಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಕೃಷ್ಣಾವತಾರವನ್ನು ವಿಶೇಷ ಆಕಾರವಾಗಿ ಹೇಳಿದ್ದಾರೆ. ಇಲ್ಲಿ ನಾವು ತಿಳಿಯಬೇಕಾದಾಗ ಕೃಷ್ಣನ ಬಗ್ಗೆ ಇವತ್ತು 1,00,000 ಜನರ, ಕೋಟಿ ಜನರನ್ನು ನಾವು ಪ್ರಶ್ನೆ ಮಾಡಿ ಕೇಳಿದರೆ ಕೃಷ್ಣ ದೇವರು ಎಂಬತಕ್ಕಂಥ ಹೇಳೋರು ಕೇವಲ 1% ಕೂಡ ಸಿಗೋದಿಲ್ಲ. ಭಾಗವತದಲ್ಲಿ ವೇದವ್ಯಾಸದೇವರು ಹೇಳಿ ಕೃಷ್ಣನ ಅವತಾರ ಲೀಲೆಯನ್ನು ಕೇಳಿದರು. ಬೇಕಾಷ್ಟು ಚಲನಚಿತ್ರಗಳು ಬಂದರು, ಪುಸ್ತಕಗಳು ಬಂದರು, ಭಗವದ್ಗೀತೆ ಬಂದರು. ಗೋಕುಲ, ದ್ವಾರಕ ಈ ರೀತಿಯಲ್ಲಿ ಅವರ ಮಂದಿರ ಇದ್ದರು. ಭಾರತಾದ್ಯಂತ ಕೃಷ್ಣ ಮಂತ್ರ ಹರೇ ರಾಮ ಹರೇ ಕೃಷ್ಣ ಪಂಥ ಇದ್ದರೂ ಸಹ ನಮಗೆ ಸಿಗತಕ್ಕಂಥ ಉತ್ತರ 1% ಮಾತ್ರ ದೇವರು ಎಂಬತಕ್ಕಂಥದ್ದು. ಇನ್ನು 99 ಜನಕ್ಕೆ ಇನ್ನು ಮಾಹಿತಿಯೇ ಹೋಗಿಲ್ಲ. ಯಾಕೆ ಅಂದರೆ ಕಲಿಯುಗದಲ್ಲಿ ಭಾಗವತರು ವಿಷ್ಣು ಭಾಗವತರಿರುವುದಿಲ್ಲ. ಅವರ ಭಾಗ ಯಾವುದು? ಬೇರೆಯೇ ಆಗಿರುತ್ತೆ ಅಂತ ಅರ್ಥ. ಅಂದರೆ ಇದರ ವ್ಯತಿರಿಕ್ತವಾದ ಭಾಗವತರಿರ್ತಾರೆ ಅಂತ ಅರ್ಥ. ಆದ್ದರಿಂದ ಆ ಭಾಗವನ್ನು ಕೊಡಿ ಎಂದಾಗ ನಮಗೆ
ಈ ಭೂಮಿಯಲ್ಲೇ ಬೇಕು, ಹಣವೇ ಬೇಕು, ಬಂಗಾರವೇ ಬೇಕು. ಈ ರೀತಿಯಲ್ಲಿ ತೊಡಗುತ್ತಾ ಇರೋದ್ರಿಂದ ನಿಜವಾದ ಭಾಗವತರು ಇದು ಮೂರರಿಂದ ವಿಮುಖರಾಗಿ ಭಗವಂತನ ಕಡೆ ತಿರುಗಬೇಕು. ಹೀಗೆ ತಿರುಗಿದಾಗ ಏನು ವಿಶೇಷ ಅಂದರೆ, ಬೇರೆ ಯುಗದಲ್ಲಿ ನೀವು 10 ಅಂಶ ಮಾಡಿದರೆ ಇಲ್ಲಿ 100 ಅಂಶ ಮಾಡಿದಷ್ಟು ಫಲವನ್ನು ಭಗವಂತ ಕೊಡ್ತಾ ಇದ್ದಾನೆ. ಭಾಗವತರು ಇದಕ್ಕಾಗಿ ಕಾಯಬೇಕು, ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಇದು ನಿಜವಾದ ಭಾಗವತ. ಹೇಗೆ ನಮಗೆ ಪದಾರ್ಥ ಅಗ್ಗವಾಗಿ ಸಿಕ್ಕಾಗ ನಾವು ಏನು ಮಾಡ್ತೀವಿ, ಹೆಚ್ಚು ಪದಾರ್ಥ ಅಂತೂ ತೊಗೊಂಡು ಬಿಟ್ಕೊಂಡ್ಬಿಡ್ತೀವಿ, ಏಕೆ ನಮಗೆ ಬೇಕು ಅಂಥೇಳಿ. ಹಾಗೆ ಪುಣ್ಯ ಎಂಬತಕ್ಕಂಥದ್ದು ಈಗ ಕಲಿಯುಗದಲ್ಲಿ ಅಗ್ಗವಾಗಿ ಸಿಗ್ತಾ ಇದೆ. ಆದರೆ ಜನಗಳಿಗೆ ಪುಣ್ಯವನ್ನು ತಿಳಿದುಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಪಾಪವನ್ನೇ ಪುಣ್ಯ ಅಂತ ಅನ್ಕೋತಾ ಇದ್ದಾರೆ. ಆದ್ದರಿಂದ ಪುಣ್ಯದ ಭಾಗ ಏನಾಗಿದೆ, ಪ್ರತ್ಯೇಕವಾಗಿ ಉಳೀತಾ ಇದೆ. ಆದ್ದರಿಂದ ಅದನ್ನು ನಾವು ಬಾಚಿಕೊಳ್ಬೇಕು. ಇದು ನಿಜವಾದ ಭಾಗವತ. ಹರಿನಾಮ ಸ್ಮರಣೆಯೇ ಭಾಗವತ. ಏನಿದೆ ಸ್ಮರಣೆಯಲ್ಲಿ? ನನ್ನ ಹೆಸರೇ ಹೇಳ್ರಿ, ಅವ್ರ ಹೆಸರೇ ಹೇಳ್ರಿ, ಅದು ನಮ್ಮ ಥರ ಹೆಸರೇ ಹೇಳ್ರಿ ಅನ್ನೋ ರೀತಿಯಲ್ಲಿ ಹೇಳ್ತಕ್ಕಂಥ ಜನರು ಈಗ 100ಕ್ಕೆ 99 ಜನ. ಆದರೆ ಒಬ್ಬ ಭಾಗವತರ ಮಾತು ಏನು ತಿಳಿತಾನೆ, ಇದು ಎಲ್ಲ ನಾಮವು ಕೇವಲ ಭಗವಂತನದು. ಭಗವಂತನ ನಾಮವಾದ್ದರಿಂದಲೇ ಬೇರೆಯವರಿಗೆ ಆ ನಾಮ ಹಿಡುಕಕ್ಕೆ ಅವಕಾಶ ಕೊಟ್ಟಿದ್ದಾನೆ ಎಂಬತಕ್ಕಂಥ ಜ್ಞಾನ ಬಂದರೆ ಅದು ನಿಜವಾದ ಭಾಗವತ. ಈ ದೃಷ್ಟಿಯಲ್ಲಿ ದಶಮಸ್ಕಂದವನ್ನು ನಾವು ನೋಡುತ್ತಾ ಹೋಗೋಣ. ಪೂತನಾಯಾವತ ಪ್ರೋಕ್ತಂ ಶಕಟಾಸುರಪಾತರಂ ತೃಣಾವರ್ತ್ಯ ಸಹನಂ ಬಾಲಕ್ರೀಡಾ ಗೋಕಲೇ. ಪೂತನಿಯ ಸಂಹಾರ ನಂತರ ಕೃಷ್ಣ ಶಕಟಾಸುರನ್ನು ಸಂಹಾರ ಮಾಡಿದ. ಸುಂಟರ ಗಾಳಿ ರೂಪದಲ್ಲಿ ಬಂದ ತೃಣಾವರ್ತನನ್ನು ಕೊಂದ. ಗೋಕುಲದಲ್ಲಿ ಬಾಲಲೀಲೆಯನ್ನು ತೋರಿದನು. ನೋಡಿ, ಹೆಜ್ಜೆಗೆ ನಮಗೆ ಕಂಟಕಗಳು ಎದುರಾಗುತ್ತೆ ಕಲಿಯುಗದಲ್ಲಿ. ಅದನ್ನು ತೋರಿಸೋದಕ್ಕೆ ಇಲ್ಲಿ ಪೂತನಿ ಹೆಣ್ಣು ವೇಷದಿಂದ ಬಂದು ಹಾಲು ಕೊಡಿಸೋದಕ್ಕಂಥ ರೂಪದಲ್ಲೇ ಬಂದಳು. ನೋಡಿ, ಇದಕ್ಕಿನ್ನ ವಂಚನೆ, ನಯವಂಚನ ರೀತಿ ಯಾವುದಿದೆ? ಹಾಲು ಕೊಡಿಸುವುದು ಅಂದರೆ ಅತ್ಯಂತ ಶ್ರೇಷ್ಠ ಕಾರ್ಯ. ಅಲ್ಲೇ ಮೋಸವನ್ನು ಮಾಡೋದು. ಸ್ತ್ರೀ ಎಂಬತಕ್ಕಂಥದ್ದು ಸಹಜವಾಗಿಯೇ ಪಾಪಕ್ಕೆ ದೂರವಿರಬೇಕು. ಅಂಥವರ ವೇಷದಿಂದಲೇ ಪಾಪವನ್ನು ಮಾಡಿಸುವುದು ಕಲಿಯುಗದಲ್ಲಿ ಮನೆ ಮಾತಾಗುತ್ತದೆ. ಇದನ್ನು ಪೂತನಿ ಅಂದರೆ ಪೂತ ಅಂದರೆ ಪಾಪ ಅಂದರೆ ಪಾಪವನ್ನು ಹೊತ್ತುಕೊಂಡು ಇರುವರು ಅಂತಕ್ಕಂಥ ಭಗವದ್ಗೀತೆಯಲ್ಲಿ ಇದೇ ಶಬ್ದವನ್ನು ಹೇಳಿದ್ದಾರೆ. ಪಾಪವನ್ನೇ ಮೈಗೂಡಿಸಿಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅಂತ ಹೇಳಿದ್ದಾರೆ. ಅದನ್ನು ಪೂತನಿ ಅಂತ ಒಂದು ರಾಕ್ಷಸಿ ವೇಷವನ್ನು ತೋರಿಸಿ ಈ ದಶಮಸ್ಕಂದ ಭಾಗವತದಲ್ಲಿ ಶ್ರೀ ವೇದವ್ಯಾಸರು ಹೇಳಿದ್ದಾರೆ. ನೋಡಿ, ಆ ಪೂತನಿ ಯಾರನ್ನು ಆಕ್ರಮಿಸಿದಳು? ಬೇರೆ ಯಾರನ್ನು ಮಾಡಲಿಲ್ಲ, ಕೃಷ್ಣನನ್ನೇ ಮಾಡಲು. ಯಾಕೆ? ಅವರಿಗೆ ಕೃಷ್ಣನಲ್ಲಿರ್ತಕ್ಕಂಥದ್ದು ದ್ವೇಷ ಹೊರತು ಭಕ್ತಿ ಇಲ್ಲ. ಯಾರಲ್ಲಿ ನಮ್ಮಲ್ಲಿ ಉತ್ಕಟವಾದ ಭಕ್ತಿ ಇರುತ್ತೆ ಅವು ನಾವು ಶರಣಾಗ್ತೀವಿ. ಯಾರಲ್ಲಿ ನಮಗೆ ಉತ್ಕಟವಾದ ದ್ವೇಷ ಇರುತ್ತೆ ನಾವು ಅವನಿಗೆ ಸದಾ ಕಾಲ ದ್ವೇಷಿಸ್ತೀವಿ ಅಷ್ಟೇ. ಆದ್ದರಿಂದ ಪೂತನಿಗೆ ತನ್ನ ದ್ವೇಷವನ್ನು ತೀರಿಸಿಕೊಳ್ಳೋಕ್ಕೋಸ್ಕರವಾಗಿ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದಾಗ ಏನಾಯಿತು ಪರಿಣಾಮ? ಬೆಟ್ಟದ ಮೇಲೆ ಒಂದು ಸಾಸಿವೆ ಕಾಳಿನಷ್ಟು ಪ್ರಭಾವವನ್ನು ಬೀರದಂತೆ ಅವಳು ಸತ್ತು ಹೋದಳು. ಅವಳು ಕಾಯ ಬೆಟ್ಟದ ಇತ್ತಿತ್ತು. ಆದರೆ ಸಾಸಿವೆ ಕಾಳಿನಂಥ ಕೃಷ್ಣ ಆ ಬೆಟ್ಟವನ್ನೇ ನಾಶ ಮಾಡಿಬಿಟ್ಟ. ನಂತರದಲ್ಲಿ ಶಕಟಾಸುರ ಬಂದ. ಶಕಟಾಸುರನು ಏನು, ಅವನು ಗಾಳಿ ರೂಪದಲ್ಲಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ಒಂದು ಎತ್ತಿನ ಗಾಡಿ. ಈಗ ಮಗುವಾಗಿದ್ದ ಸರಿ, ಮಗು ಬಂಡಿಯಲ್ಲಿ ಹಾಕ್ತಾರೆ, ಆ ಬಂಡಿ ರೂಪವೇ ನಾವು ಆಗೋಣ ಅಂತ. ನೋಡಿ, ಲಕ್ಷ್ಮೀದೇವಿ ಏನು ಮಾಡ್ತಾಳೆ, ಎಲ್ಲ ರೂಪದಲ್ಲಿ ತಾನಿದ್ದು ಸೇವೆ ಮಾಡ್ತಾಳೆ. ಆದರೆ ದೈತ್ಯರು ಏನು ಮಾಡ್ತಾರೆ, ಎಲ್ಲ ರೂಪದಲ್ಲಿ ತಾವಿದ್ದು ಅದನ್ನು ದೋಷೀಕರಿಸುವಂತೆ ದ್ವೇಷ ಮಾಡೋಕ್ಕೆ ಉಪಯೋಗ ಮಾಡ್ಕೋತಾರೆ. ಇದು
ಆಯಾ ಜೀವನ ಯೋಗ್ಯತೆ ಅಂತ ತಿಳಿಬೇಕು. ಹಾಗೆ ಕಲಿಯುಗದಲ್ಲಿ ಒಳ್ಳೆಯ ಅವಕಾಶ ಇರುತ್ತೆ, ಅದು ದುರುಪಯೋಗ ಮಾಡಿಸ್ಕೊತಾರೆ. ಇಂಥವರನ್ನ ಏನಂತ ಹೇಳಬೇಕು? ಸದುಪಯೋಗ ಮಾಡಿಕೊಂಡಾಗ ಅದು ನಿಜವಾದ ಭಾಗವತ. ಅದರಂತೆ ಸುಂಟರ ಗಾಳಿಯಲ್ಲಿ ತೃಣಾವರ್ತ ಬರ್ತಾನೆ ನೋಡಿ. ಒಳ್ಳೆಯ ಗಾಳಿನ ಸೇವಿಸಬೇಕು ಅಂದರೆ ಅಲ್ಲೂ ಸಹ ಒಂದು ಸುಂಟು ಗಾಳಿ ರೂಪದಲ್ಲಿ ಬರ್ತಾನೆ. ಅಂದರೆ ಈ ನಮ್ಮ ಸುಂಟು ಗಾಳಿ ಬಂದು ಈ ಪರಿಸರವನ್ನೇ ಹಾಳು ಮಾಡುತ್ತಲ್ಲ, ಆ ರೀತಿಯಲ್ಲಿ ಒತ್ತೊಟ್ಟಿಗೆ ಬಂದು ಪರಿಸರದ ಜೊತೆಯಲ್ಲಿ ಕೃಷ್ಣನೂ ನಾಶವಾಗಲಿ ಅನ್ನೋ ರೀತಿಯಲ್ಲಿ ಈ ಮಾಡ್ತಾರೆ. ಅಂದರೆ ಏನರ್ಥ? ಒಂದು ವಂಶ ಪೂರ್ತಿ ಹಾಳಾಗೋಗಬೇಕು ಅಂತಕ್ಕಂಥದ್ದು ಯಾರು ಮಾಡ್ತಾರೋ, ಇಡೀ ಬಸ್ನಲ್ಲಿ ಇರ್ತಕ್ಕಂಥವರೇ ಹೋಗಿ ಬಿದ್ದು ಸಾಯುವ ರೀತಿಯಲ್ಲಿ, ವಿಮಾನದಲ್ಲಿರೋದೇ ಸಾಯುವ ರೀತಿಯಲ್ಲಿ ಶಕಟಾಸುರ ಬರ್ತಾನೆ. ಈಗ ನಾವು ಕಲಿಯುಗದಲ್ಲಿ ಇದರ ಉದ್ದೇಶಗಳು, ಉದಾಹರಣೆಗಳು ಪುಷ್ಕಳವಾಗಿ ನಾವು ಕಾಣ್ತೀವಿ. ಭಾಗವತದಲ್ಲಿ ಹೆಸರು ಮಾತ್ರ ಬೇರೆ, ಆದರೆ ಕಲಿಯುಗದಲ್ಲಿ ಪ್ರತಿದಿನ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಕೃಷ್ಣನ ಸ್ಮರಣೆ ಬಿಟ್ಟರೆ ಇನ್ಯಾವುದು ತಾರಕವಲ್ಲ ಅನ್ನೋದೇ ಶ್ರೀ ವಾದಿರಾಜ ತೀರ್ಥರು ಶ್ರೀಮದ್ ಭಾಗವತ ಅನುಕ್ರಮಣಕಾದಲ್ಲಿ ವಿಶೇಷವಾಗಿ ತೋರಿಸಿದ್ದಾರೆ. ಗರ್ಗೇಣ ನಾಮಕರಣಂ ದಧಿಭಾಂಡ್ಯಸ್ಯ ಭಂಜನಂ ನವನೀತಾದಿಹರಣಂ ಬಂಧನಂ ಚ ಅಪ್ಯ ಅಲೂಲಖೇಲೆ ಯಮಲಾರ್ಜನಯೋಃ ಭಂಗ ವಸ್ತಾನಾಂ ಪರಿಪಾಲನಂ ವಸ್ತಾಸುರಸ್ಯ ಹನನಂ ಬಕಸ್ಯ ಹನನಂ ತಥಾ. ಪ್ರತಿ ಶ್ಲೋಕದಲ್ಲಿ ಕೇವಲ ಹನನ ಎಂದೇ ಶ್ರೀ ವಾದಿರಾಜ ತೀರ್ಥರು ಹೇಳ್ತಾ ಇದ್ದಾರೆ. ಗರ್ಗಾಚಾರ್ಯ ಗೋಕುಲಕ್ಕೆ ಹೋಗಿ ದೊಡ್ಡವನಾಗಿ ರಾಮನೆಂದು, ಕಿರಿಯನಿಗೆ ಕೃಷ್ಣ ಅಂತ ನಾಮಕರಣ ಮಾಡಿದ್ರು. ಸ್ತನ್ಯಪಾನ ಮಾಡಿಸುವುದನ್ನು ಯಶೋದೆ ಅರ್ಧದಲ್ಲಿಗೆ ಬಿಟ್ಟಾಗ ಅತೃಪ್ತನೋ ಎಂಬಂತೆ ಶ್ರೀಕೃಷ್ಣ ಬೆಣ್ಣೆ ತೇಲುತ್ತಿದ್ದ ಪಾತ್ರೆಯನ್ನೇ ಒಡೆದು ಹಾಕಿದ ನೋಡಿ. ಇಲ್ಲಿ ಒಂದು ಒಡೆದು ಹಾಕಿದ್ದು ಆತನ ಚೇಷ್ಟೆಯನ್ನು ತಡೆಯಲಾರದೆ ವರಳಿಗೆ ತಾಯಿ ಕಟ್ಟಿದಾಗ ಅದನ್ನು ನಿಮಿತ್ತ ಮಾಡಿ ಬಿಳಿ ಹತ್ತಿ ಮರದ ರೂಪದಿಂದ ಯಮಳಾರ್ಜುನ ಕುಬೇರನ ಮಕ್ಕಳನ್ನು ಶಾಪದಿಂದ ಬಿಡಿಸಿದನು. ಅಂದರೆ ಅಲ್ಲೂ ಸಹ ಆ ಎರಡು ಮರಗಳನ್ನು ಕಡಿದು ಕೆಳಗೆ ಬಿತ್ತು. ಕರುಗಳನ್ನು ಕಾಯುವಾಗ ಕರುವಿನ ರೂಪದಲ್ಲಿ ಬಂದಿದ್ದ ವತ್ಸಾಸುರ ನೋಡಿ. ನಾವು ಅತ್ಯಂತ ಪವಿತ್ರವಾದ ವಸ್ತು ಅಂತ ನಾವು ಏನು ಹೇಳ್ತೀವಿ, ಗೋ, ಆ ರೂಪದಲ್ಲೇ ದೈತ್ಯರು ಬಂದಿದ್ರಲ್ರಿ. ಅಂದರೆ ಈಗಿನ ಕಲಿಯುಗದಲ್ಲಿ ಎಲ್ಲ ಹಸುಗಳೆಲ್ಲ ಯಾವ ರೂಪದಲ್ಲಿರುತ್ತೆ ಅಂತ ನೀವು ತಿಳ್ಕೊಳ್ಳಿ. ಎಲ್ಲವೂ ವತ್ಸಾಸುರ. ಯಾತಕ್ಕೆ? ಪಶುಗಳು ಪ್ಲಾಸ್ಟಿಕ್ ತಿನ್ನುವುದು, ಅದರ ಸಗಣಿಯ ದುರ್ವಾಸನೆ ಇರೋದು, ಇದೆಲ್ಲವೂ ಏನು ತೋರಿಸ್ಕೊಡ್ತಾ ಇದೆ? ನಾವು ಹಸು ಅಂತ ಒಂದೇ ಹೆಸರಿನಲ್ಲಿ ಅದು ಪಾವಿತ್ರತೆ ಅಂತ ಅಲ್ಲ ಹೇಳುವುದು. ದೈತ್ಯರೇ ಈಗ ಹಸುಗಳು ಆಗಿದೆ. ಅಂದರೆ ನಾವು ಅತ್ಯಂತ ಪವಿತ್ರವಾದ ಹಸುವನ್ನು ಹೇಗೆ ನಾವು ಗುರುತಿಸೋದು? ಪಾಪ ಯೋಗ್ಯವಾದ ಹಸು 100ರಲ್ಲಿ 1000ದಲ್ಲಿ ಒಂದು ಇರುತ್ತೆ. ಅದು ಎಲ್ಲೋ ಕಳೆದು ಹೋಗಿರುತ್ತೆ. ನಾವು ಅದನ್ನು ಹುಡುಕೊಂಡು ಹೋಗಿ ನಾವು ಗೋಪೂಜೆ ಮಾಡಬೇಕು. ಅದನ್ನು ಬಿಟ್ಟು ನಾವು ಪ್ಲಾಸ್ಟಿಕ್ ತಿನ್ನತಕ್ಕಂಥ ದೈತ್ಯ ರೂಪದ ಹಸುವನ್ನು ಪೂಜೆ ಮಾಡಿದರೆ ಕಲಿಯುಗದಲ್ಲಿ ಏನಾಗುತ್ತೆ? ಆದ್ದರಿಂದ ಇಲ್ಲಿ ನಾವು ಏನು ಕೇಳಬೇಕು? ನಮ್ಮ ಭಾಗವತ ಅಂದರೆ ಸಾತ್ವಿಕ ರೂಪದಲ್ಲಿರ್ತಕ್ಕಂಥ ಗೋವನ್ನು ನಮಗೆ ಕೊಡು ಅಂತ ಕೇಳಬೇಕು. ಆದ್ದರಿಂದನೇ ಅವನು ಗೋಕುಲ ಅಲ್ಲಿ ಗೋವನ್ನು ರಕ್ಷಿಸಿದ. ಅವನಿಗೆ ಗೊತ್ತು, ಅವನಿಗೆ ಯೋಗ್ಯವಾದ ಗೋಗಳನ್ನೇ ಮಾತ್ರ ಕೃಷ್ಣ ಅವನ ಪಡಿ ಇದ್ದಿದ್ದು. ಈಗಲೂ ಆ ಜಾಗದಲ್ಲಿ ಇದೆ. ಆದರೆ ಬೇರೆ ಜಾಗದಲ್ಲಿ ಎಲ್ಲ ಮಿಶ್ರ ತಳಿಗಳು ಸೇರಿಕೊಂಡು ಬಿಟ್ಟಿದೆ. ಆದ್ದರಿಂದ ಇಲ್ಲಿ ನಿಜವಾದ ಭಾಗವತ ಎಂಬತಕ್ಕಂಥದ್ದನ್ನು ನಾವು ತಿಳಿಕೊಳ್ಳಬೇಕು. ಕಾಳಿ ಯಮರ್ದನಂ ರಾತ್ರೌ ದಾವಾಗ್ನೌ ಪಾನಮಿಷಿತುಃ ಯಜ್ಞಪತ್ನಿ ಸಮಾನೀತಂ ಭೋಜನಂ ಪೃಥಗೀರಿತಂ. ಯಮುನಾ ನದಿಗೆ ಹೋಗಿ ಸ್ನಾನ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಒಂದು ಸರ್ಪಾಕಾರವಾಗಿ ಅವನು ಯೋಗ್ಯನಾಗಿದ್ದರೂ ಸಹ ಅವನು ಗರುಡನ ಒಂದು ಶಾಪ ನಿಮಿತ್ತವಾಗಿ ಆ ನದಿಯಲ್ಲಿ ಇದ್ದು ಏನು ಮಾಡ್ತಾ ಇದ್ದ? ವಿಷವನ್ನು ಬೀರ್ತಾ ಇದ್ದ. ಕಲಿಯುಗದಲ್ಲಿ ಕೆಲವರು ಒಳ್ಳೆಯವರು ಸಹ ಕೆಟ್ಟವರ ಸಂಪರ್ಕದಿಂದ ಕೆಟ್ಟವರಾಗಿರುತ್ತಾರೆ ಅನ್ನೋದು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ.
ಈಗ ನಮಗೆ ಭಾಗವಾ ತಾ ಅಂತ ಹೇಳುವಾಗ ಏನು ಮಾಡಬೇಕು? ಈ ಕೆಟ್ಟವರಲ್ಲಿ ನಮ್ಮವರು ಅಂದರೆ ಒಳ್ಳೆಯವರು ಯಾರಿದ್ದಾರೋ ಅವರನ್ನು ನಾನು ಸಂಪರ್ಕ ಮಾಡಿಸು ಅಂತಲೂ ನಾವು ಕೇಳಬೇಕು. ನದಿ ತೀರದಲ್ಲಿ ರಾತ್ರಿಯಲ್ಲಿ ಉಂಟಾದ ಕಾಳಿಗಿಚ್ಚನ್ನು ಪಾನ ಮಾಡಿದನು. ನೋಡಿ, ಇದ್ದಕ್ಕಿದ್ದಂತೆ ಬೆಟ್ಟದ ಮಡಲಿನಲ್ಲಿ ಅಗ್ನಿ ಹತ್ತಿಕೊಳ್ಳೋದು, ಬೇರೆ ಬೇರೆ ಕಾಂಡಗಳಲ್ಲಿ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಉರಿತಾ ಇರುತ್ತಲ್ಲ, ಇದೆಲ್ಲ ಯಾಕೆ ಬರ್ತಾಯಿದೆ? ಇದೆಲ್ಲ ದೈತ್ಯ ರೂಪದ ಅಗ್ನಿಗಳು. ನಾವು ಇದು ಅಗ್ನಿ ಅಂತ ಹೇಳಿ ಹೋಮ ಮಾಡತಕ್ಕಂಥ ಅಗ್ನಿ ಅಲ್ಲ, ದೈತ್ಯರೇ ಈ ರೂಪದಲ್ಲಿ ಬರ್ತಕ್ಕಂಥವ್ರು. ಸೊ ಇದನ್ನು ನಾವು ಸರಿಯಾದ ಜ್ಞಾನವನ್ನು ಹೊಂದಬೇಕು. ಏಕೆಂದರೆ ಯಾವ ಕಾಡುಕಿಚ್ಚು, ಆದ್ದರಿಂದ ಇಲ್ಲಿ ನಿಜವಾದ ಭಾಗವಾ ತಾ ಎಂಬತಕ್ಕಂಥದ್ದನ್ನು ನಾವು ತಿಳಿಕೊಳ್ಳಬೇಕು. ಕಾಳಿ ಯಮರ್ದನಂ ರಾತ್ರೌ ದಾವಾಗ್ನೌ ಪಾನಮೇಷಿತು ಯಜ್ಞಪತ್ನಿ ಸಮಾನೀತಂ ಭೋಜನಂ ಪೃಥಗೀರಿತಂ. ಯಮುನಾ ನದಿಗೆ ಹೋಗಿ ಸ್ನಾನ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಒಂದು ಸರ್ಪಾಕಾರವಾಗಿ ಅವನು ಯೋಗ್ಯನಾಗಿದ್ದರೂ ಸಹ ಅವನು ಗರುಡನ ಒಂದು ಶಾಪ ನಿಮಿತ್ತವಾಗಿ ಆ ನದಿಯಲ್ಲಿ ಇದ್ದು ಏನು ಮಾಡ್ತಾಯಿದ್ದ? ವಿಷವನ್ನು ಬೀರ್ತಾಯಿದ್ದ. ಕಲಿಯುಗದಲ್ಲಿ ಕೆಲವರು ಒಳ್ಳೆಯವರು ಸಹ ಕೆಟ್ಟವರ ಸಂಪರ್ಕದಿಂದ ಕೆಟ್ಟವರಾಗಿರುತ್ತಾರೆ ಅನ್ನೋದು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಈಗ ನಮಗೆ ಭಾಗವಾ ತಾ ಅಂತ ಹೇಳುವಾಗ ಏನು ಮಾಡಬೇಕು? ಈ ಕೆಟ್ಟವರಲ್ಲಿ ನಮ್ಮವರು ಅಂದರೆ ಒಳ್ಳೆಯವರು ಯಾರಿದ್ದಾರೋ ಅವರನ್ನು ನಾನು ಸಂಪರ್ಕ ಮಾಡಿಸು ಅಂತಲೂ ನಾವು ಕೇಳಬೇಕು. ನದಿ ತೀರದಲ್ಲಿ ರಾತ್ರಿಯಲ್ಲಿ ಉಂಟಾದ ಕಾಳಿಗಿಚ್ಚನ್ನು ಪಾನ ಮಾಡಿದನು. ನೋಡಿ, ಇದ್ದಕ್ಕಿದ್ದಂತೆ ಬೆಟ್ಟದ ಮಡಲಿನಲ್ಲಿ ಅಗ್ನಿ ಹತ್ತಿಕೊಳ್ಳೋದು, ಬೇರೆ ಬೇರೆ ಕಾಂಡಗಳಲ್ಲಿ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಉರಿತಾ ಇರುತ್ತಲ್ಲ, ಇದೆಲ್ಲ ಯಾಕೆ ಬರ್ತಾಯಿದೆ? ಇದೆಲ್ಲ ದೈತ್ಯ ರೂಪದ ಅಗ್ನಿಗಳು. ನಾವು ಇದು ಅಗ್ನಿ ಅಂತ ಹೇಳಿ ಹೋಮ ಮಾಡತಕ್ಕಂಥ ಅಗ್ನಿ ಅಲ್ಲ, ದೈತ್ಯರೇ ಈ ರೂಪದಲ್ಲಿ ಬರ್ತಕ್ಕಂಥವ್ರು. ಸೊ ಇದನ್ನು ನಾವು ಸರಿಯಾದ ಜ್ಞಾನವನ್ನು ಹೊಂದಬೇಕು. ಏಕೆಂದರೆ ಯಾವ ಕಾಡುಕಿಚ್ಚು ಭೂಮಿಯನ್ನು ನಾಶ ಮಾಡುತ್ತೋ, ಬರಡು ಭೂಮಿ ಮಾಡುತ್ತೋ, ಬೇಸಾಯಕ್ಕೆ ಅದನ್ನು ಅಯೋಗ್ಯವಾಗಿ ಮಾಡುತ್ತೋ ಅಂಥ ಅಗ್ನಿ ದೇವತಾ ಅಗ್ನಿ ಅಲ್ಲ. ಇದನ್ನು ನಾವು ಹೇಗೆ ತಿಳ್ಕೊಳ್ಳೋದು? ಇದೇ ನಮ್ಮ ಭಾಗವಾ ತಾ. ಯಜ್ಞ ಸಂದರ್ಭದಲ್ಲಿ ಬ್ರಾಹ್ಮಣರ ಪತ್ನಿಯರ ತಂದೆಟ್ಟ ಭೋಜನವನ್ನು ಸ್ವೀಕರಿಸಿದನು ಶ್ರೀಕೃಷ್ಣ. ನಾವು ವೈದಿಕರಲ್ಲಿ ಅತೀ ಮಡಿಯನ್ನು ಮಾಡಿ ಭಗವಂತನ ಸಂತೃಪ್ತಿಯನ್ನೇ ಬಿಟ್ಟು ನಾವು ಡಾಂಬಿಕವಾಗಿ ಜನರನ್ನು ಮೆಚ್ಚುವ ರೀತಿಯಲ್ಲಿ ಹೋದಾಗ ನಮಗೆ ಪ್ರತಿಫಲ ಅನ್ನೋದು ಸಿಗೋದಿಲ್ಲ. ಇದನ್ನು ಸಹ ಭಾಗವತ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ದೇವೇಂದ್ರ ಯಜ್ಞ ಹನನಂ ಗೋವರ್ಧನ ಸಮುದ್ಯತಿ ಕಾಮಧೇನುಷ್ಯಭಿಷೇಕಶ್ಚ ಋತುವರ್ಣನಮೇವತು ವಸ್ತಾಪಹಾರೋ ಗೋಪೀನಂ ರಾಸಕ್ರೀಡಾ ಚ ಗೋಕಲೆ ವನಗೀತಾ ಗೋಪಿಗೀತಾ ವೇಣುಗೀತಾ ತತಃ ಪರಂ. ದೇವೇಂದ್ರ ಯಜ್ಞ ಮಾಡೋದಕ್ಕೆ ಗೋವರ್ಧನ ಪರ್ವತ ಪೂಜಾ ಸಂದರ್ಭದಲ್ಲಿ ಇಂದ್ರ ಮಳೆ ಬರೆಸಿದ. ಈಗ ನಾವು ಅಕಾಲ ಮಳೆ ಎಂದು ಕೇಳ್ತೀವಿ. ಯಾತಕ್ಕೋಸ್ಕರ ಅಕಾಲ ಮಳೆ ಬರುತ್ತೆ? ಯಾರು ಬರೆಸೋದು? ದೇವೇಂದ್ರನೇ ಬರೆಸೋದು. ಯಾತಕ್ಕೋಸ್ಕರವಾಗಿ? ಮನುಷ್ಯರು ಮಾಡತಕ್ಕಂಥ ಅನ್ಯಾಯದ ಪರಾಕಾಷ್ಠತೆಯಿಂದ ಅಂತ ತಿಳಿಬೇಕು. ಸೈಕ್ಲೋನಿಕ್ ಎಫೆಕ್ಟ್ ಯಾಕೆ ಬರುತ್ತೆ ರೀ? ಅದಕ್ಕೆ ನಮ್ಮ ಪಂಚಾಂಗದಲ್ಲಿ ಸೈಕ್ಲೋನಿಕ್ ಎಫೆಕ್ಟಿಗೆ ಉಂಟೇನು ದಿನ? ಪಾಪಿಗಳು ಯಾವಾಗ ಹೆಚ್ಚಾದ ಪಾಪವನ್ನು ಮಾಡ್ತಾರೋ ಆಗ ದೇವತೆಗಳು ಸೈಕ್ಲೋನ್ ಎಫೆಕ್ಟ್ ಅಂದರೆ ದೇವೇಂದ್ರನೇ ಈ ರೀತಿ ತರಿಸ್ತಾ ಇದ್ದಾನೆ. ನಾವು ಈ ತಿಳುವಳಿಕೆ ತಿಳ್ಕೊಂಬೋದು ಭಾಗವತ. ನಾವು ಅದನ್ನು ನಿಂದಿಸಬಾರ್ದು. ಇದರ ಪರಿಚಯ ನಾವು ಮಾಡಿಕೊಳ್ಳಬೇಕು. ಅದು ಭಾಗವತದಲ್ಲಿ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದು ನೋಡಿ. ಆಗ ಕೃಷ್ಣ ಎತ್ತಿ ಹಿಡಿದು ಅಂದರೆ ಏನರ್ಥ? ನಾವು ಕೃಷ್ಣ ನಾಮ ಮಂತ್ರ ಜಪವನ್ನು ಮಾಡಿ ಅಂತ ಅರ್ಥ. ಕೃಷ್ಣ ಮಂತ್ರವನ್ನು ಮಾಡಿದಾಗ, ಮಂತ್ರ ಅಂದ್ರೇನು? ತ್ರಾಗ್ಯತೆ, ಮನನಾತ್ ತ್ರಾಗ್ಯತೆ. ಕೃಷ್ಣನ ಮಂತ್ರ ನಾವು ಹೇಳಿದಾಗ ನಮ್ಮ ಸ್ವಸ್ಥಾನವನ್ನು ರಕ್ಷಣೆ ಮಾಡುತ್ತಾನೆ. ಗೋವರ್ಧನಗಿರಿ ಬೆಟ್ಟವನ್ನು ಅಂದು ಎತ್ತಿದ. ಹೌದು, ಇವತ್ತು ಯಾರು ಕೃಷ್ಣ ಮಂತ್ರವನ್ನು ಜಪಿಸುತ್ತಾರೋ ಅವರಿಗೆ ಬಂದ
ಅಪಾಯವನ್ನು ರಕ್ಷಿಸುತ್ತಾನೆ ಭಗವಂತ. ಇದರ ತಿಳುವಳಿಕೆಯೇ ಭಾಗವತ. ಇಂದ್ರನು ಕಾಮಧೇನುವಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದ್ದು, ಋತುಗಳ ವರ್ಣನೆ, ಗೋಪಿಯರ ವಸ್ತ್ರಾಪಹರಣ, ಗೋಕುಲದಲ್ಲಿ ರಾಸಕ್ರೀಡೆ, ವನಗೀತೆ, ಗೋಪಿಗೀತೆ ಹಾಗೆ ವೇಣುಗೀತೆಯ ವರ್ಣನೆ ಇದೆ. ನೋಡಿ, ಈ ದಶಮಸ್ಕಂದದಲ್ಲಿ ಭಗವದ್ಗೀತೆ ಎಂಬತಕ್ಕಂಥದ್ದು ಮಹಾಭಾರತದಲ್ಲಿ ಒಂದು ಗೀತೆ ಆದರೆ ಭಾಗವತದಲ್ಲಿ 5-6 ಗೀತೆಗಳು ಬಂದಿದೆ. ಅದರಲ್ಲಿ ರಾಸಕ್ರೀಡದಲ್ಲಿ ವನಗೀತ, ಗೋಪಿಗೀತ, ವೇಣುಗೀತ, ಈ ರೀತಿಯಲ್ಲಿ ಬಹಳ ಗೀತೆಗಳಿದೆ. ಇದೆಲ್ಲ ಏನೆಂದರೆ ಆಯಾ ಭಕ್ತರು ವಿಶೇಷ ಆಕಾರವಾಗಿ ಭಗವಂತನ ಆರಾಧನೆ ಮಾಡುವುದೇ ಆಗಿದೆ. ಇದನ್ನು ನಿಜವಾಗಿ ನಮಗೆ ಭಾಗವತ. ನಾವು ಸಪ್ತಾಹವನ್ನು ಕಲಿಯುಗದಲ್ಲಿ ನಾವು ನೋಡ್ತೀವಿ. ಆ ಸಪ್ತಾಹಕ್ಕೆ ಪ್ರತಿಪಾದ್ಯನಾದ ಭಗವಂತ ಶ್ರೀಕೃಷ್ಣ. ಅಲ್ಲಿ 106 ಬ್ರಾಹ್ಮಣರ ಭೋಜನ ಮಾಡಿಸುತ್ತೇವೆ, ಅಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ. ಇದು ನಿಜವಾದ ಭಾಗವತ. ಆದ್ದರಿಂದ ಭಾಗವತ ಕಥೆ ಕೇಳುವುದಕ್ಕಿಂತ ಹೆಚ್ಚಾಗಿ ಭಾಗವತ ಸಪ್ತಾಹದಲ್ಲಿ ನಾವು ತೊಡಗಿಸಿಕೊಂಡು ಅದನ್ನು ಮಹೋತ್ಸವವನ್ನು ಆಚರಿಸುವುದು ಭಾಗವತ. ಜಲಕ್ರೀಡಾ, ವನಕ್ರೀಡಾ, ಶಂಖಚೂಡ ವತಸ್ತುತ, ವೃಷಾಸುರ ವಧ ಪ್ರೋಕ್ತ ಸಮಾರೋ ವ್ಯೋಮಕೇಶಿನಃ. ಜಲಕ್ರೀಡೆ, ವನಕ್ರೀಡೆ ಮತ್ತು ಶಂಖಚೂಡನ ವಧ, ವೃಷಾಸುರನ ವ್ಯೋಮಾಸುರ ಕೇಶ ಸಂಹಾರ ಇವರೆಲ್ಲ ತಿಳಿಸಿದ್ದಾರೆ. ನೋಡಿ, ವೃಷಾಸುರ ಅಂದರೆ ಎಮ್ಮೆ ರೂಪದಲ್ಲಿ ಬರೋದು, ವ್ಯೋಮಾಸುರ ಅಂದರೆ ಗಾಳಿ ರೂಪದಲ್ಲಿ ಬರೋದು ಆಕಾಶದಲ್ಲಿ, ಕೇಶಿ ಸಂಹಾರ ಅಂದರೆ ಕೇಶಿ ಅಂದರೆ ಕೂದಲು. ನೋಡಿ, ಕೃಷ್ಣನ ಒಬ್ಬನಿಗೆ ಮಾತ್ರ ಇದು ಸಾಮರ್ಥ್ಯ ಇದ್ದು ಅವನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯವಾಯಿತೇ ಹೊರತು ಇನ್ಯಾವ ದೇವತೆಗಳು ಬಂದಿದ್ದರೂ ಸಹ ನಮಗೆ ಇದು ದಾಖಲೆ ಆಗುತ್ತಿರಲಿಲ್ಲ. ಯಾಕೆ ಅಂದರೆ ಇಷ್ಟು ಪ್ರಬಲವಾದ ದೈತ್ಯರು. ಯಾವ್ಯಾವ ಪದಾರ್ಥದಲ್ಲಿ ಅದನ್ನು ಕೆಡಿಸಬಾರದು ಆ ಪದಾರ್ಥವನ್ನು ಕೆಡಿಸ್ತಕ್ಕಂಥ ಅತಿ ಕ್ರೂರ ದೈತ್ಯರು ಇರ್ತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದು ಅತಿ ಪ್ರಚಂಡ ದೈತ್ಯರು. ಇವನ್ನು ಸಂಹಾರ ಮಾಡೋಕ್ಕೆ ಯಾರು ಬರಬೇಕಾಗಿತ್ತು? ಕೃಷ್ಣನೇ ಬರಬೇಕಾಗಿತ್ತು. ಹಾಗೆ ನಮಗೆ ಅನೇಕ ಪ್ರಚಂಡ ವ್ಯಾಧಿಗಳು ಬರುತ್ತೆ. ವ್ಯಾಧಿ ರೂಪದಲ್ಲಿ ಅಜ್ಞಾನ ಬರುತ್ತೆ, ಅಜ್ಞಾನ ರೂಪದಲ್ಲಿ ನಮಗೆ ಸಂಬಂಧಗಳು ಬರುತ್ತೆ. ಇದೆಲ್ಲದಕ್ಕೂ ನಾವು ಏನು ಮಾಡಬೇಕು? ಕೃಷ್ಣ ಮಂತ್ರ, ಗಾಯತ್ರಿ ಮಂತ್ರ, ತೀರ್ಥಯಾತ್ರ, ಸಾಲಿಗ್ರಾಮ ಸ್ಪರ್ಶ, ಇದೇ ನಮ್ಮ ಭಾಗವತ. ನಾವು ಇದನ್ನು ಹಿಡಿದಿದ್ದಾಗ ಈ ರೂಪದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಪ್ರಚಂಡ ದೈತ್ಯರನ್ನು ನಾವು ನಿಗ್ರಹಿಸಬಹುದು ಎಂಬತಕ್ಕಂಥದ್ದು ಇಲ್ಲಿ ನಾವು ವಿಶೇಷ ಆಕಾರವು ತಿಳಿಬೇಕು. ಹಾಗೇನಾಗುತ್ತೆ? ಅಕ್ರೂರಾಗಮನಂ ಪ್ರೋಕ್ತ ಗೋಪೀರಂ ಶೋಕ ಸಂಭವ ಮಥುರಾಗಮನಂ ಪ್ರೋಕ್ತ ವಿಶ್ವರೂಪಸ್ಯ ದರ್ಶನಂ ಅಕ್ರೂರ ಸಂಸ್ಕೃತಿಂ ಪಶ್ಚಾತ್ ಮಥುರಾಯಣಂ ಪ್ರವೇಶನಂ. ಅಕ್ರೂರನು ಮಧುರೆಗೆ ಹೊರಟಿದ್ದು, ದಾರಿಯಲ್ಲಿ ಯಮುನಾ ನದಿಯಲ್ಲಿ ವಿಶ್ವರೂಪವನ್ನು ದರ್ಶನ ಮಾಡಿದ್ದು, ಅಕ್ರೂರ ನೀರಿನಂತೆ ಕೃಷ್ಣನು ಸ್ತುತಿಸಿದ್ದು, ಆಮೇಲೆ ಮಧುರೆಯನ್ನು ಪ್ರವೇಶಿಸಿದ್ದು. ಇಲ್ಲಿ ಏನು ಭಾಗವತ? ಆಯಾ ಕಾಲದಲ್ಲಿ ಬದಿಗೆ ಬಂದಂಥ ಯಾವ ಕ್ಷೇತ್ರ ದರ್ಶನ ಇದೆ, ಪರ್ವತಗಳ ದರ್ಶನವಿದೆ, ಅಥವಾ ತೀರ್ಥಕ್ಷೇತ್ರಗಳು ಮತ್ತು ಸ್ನಾನದ ವಿಶೇಷತೆ ಏನಿದೆ, ಅಲ್ಲಿ ಭಗವಂತ ನಮಗಾಗಿ ಕಾದಿದ್ದು ಅವನು ನಮ್ಮ ದರ್ಶನವನ್ನು ಕೊಡ್ತಾನೆ. ಅವನ ದರ್ಶನವನ್ನು ನಮಗೆ ದಯಪಾಲಿಸ್ತಾನೆ. ನಾವು ಸೂಕ್ಷ್ಮಗ್ರಾಹಿಗಳಾಗಿ ಅದನ್ನು ಸ್ವೀಕರಿಸಬೇಕು. ಅದೇ ನಿಜವಾದ ಭಾಗವತ. ನಾವು ಅಲ್ಲಿ ಬೇರೆ ರೀತಿಯಲ್ಲಿ ಹೋದಾಗ ಭಗವಂತನ ಅನುಗ್ರಹ ಆದರೂ ನಮಗೆ ಅನುಭವ ಬರದೇ ನಾವು ಹೋಗ್ತಾ ಇದ್ದೀವಿ. ಏಕೆಂದರೆ ಸತ್ಸಂಗದಲ್ಲಿದ್ದರೆ ಮಾತ್ರ ಇದು ಸಾಧ್ಯವಾಗುತ್ತೆ. ನಾವು ಕೇವಲ ಲೌಕಿಕದಲ್ಲಿ ಹಣದ ವಿನಿಯೋಗ ರೀತಿಯಲ್ಲಿ ಅಥವಾ ಬೇರೆಯವನ್ನ ಪೈಪೋಟಿ ರೀತಿಯಲ್ಲಿ ಜೀವನ ನಡೆಸಿದರೆ ಇದಾವುದು ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಕಣ್ಣಿ ಮುಚ್ಚಿ ನೋಡಿದಾಗ ನಮ್ಮ ಭಾಗವತ
ತಿಳಿಯುತ್ತೆ. ಕಣ್ಣು ತೆರೆದಾಗ ಲೌಕಿಕದ ಆಟಗಳೇ ಡೊಂಬರಾಟವೇ ನಮಗೆ ಕಾಣಿಸುತ್ತೆ ಎಂಬುದೇ ಇದರ ತಾತ್ಪರ್ಯ. ಮಥುರಾಂಗಾರಂ ಸುಮರ್ಧೋ ರಜಕಸ್ಯ ವದಸ್ತಥಾ ಪುಷ್ಪಮಾಲಾಧಾರಣಂ ಚ ವರ್ಣದಾನಂ ತಥೈವ ಚ ವಕ್ರತ್ವಂ ಧನುರ್ಭಂಗ ತಥೈವ ಚ ಗಜಸ್ಯ ಹನನಂ ಪ್ರೋಕ್ತಂ ರಂಗಸ್ಥಾನೇ ಪ್ರವೇಶನಂ ಚಾಣೂರಮುಷ್ಟಿಕಾದ ಪತನಂ ಮಾತುಲಸ್ಯ ಚ. ನೋಡಿ, ಕೃಷ್ಣ ತಾನು ಹುಟ್ಟಿದ ಜಾಗದಿಂದ ಬೆಳೆದ ಜಾಗಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಹುಟ್ಟಿದ ಜಾಗಕ್ಕೆ ಬಂದಿದ್ದು ತನ್ನ ತಾಯಿ ಅಣ್ಣ ಕಂಸನನ್ನೇ ಕೊಲೆ ಮಾಡೋಕ್ಕೋಸ್ಕರವಾಗಿ. ನೋಡಿ, ಇದು ದುರದೃಷ್ಟವಶಾತ್ ಅಂತ ನಾವು ಅನ್ಕೋತೀವಿ. ಅದು ಕೃಷ್ಣ ಅವತಾರವಾಗಿದ್ದೇ ಜಾತ ಕಂಸ ವಧಾರ್ಥಾಯ. ಇದನ್ನು ನಾವು ತಿಳ್ಕೊಳ್ಳೋದೇ ಭಾಗವತ. ಇದು ಆಕ್ಸಿಡೆಂಟಲ್ ಆಗಿ ಬಂದು ಮಾವನನ್ನು ಕೊಂದಿದ್ದಲ್ಲ, ಇದು ಪರ್ಪಸ್ಫುಲಿ ಜಾತಸ್ಯ ಕಂಸ ವಧಾರ್ಥಾಯ ಅಂತಲೇ ನಾವು ಈ ಶ್ಲೋಕ ನಮ್ಮ ಮಧ್ವಾಚಾರ್ಯ ಹೇಳ್ಕೊಟ್ಟಿರ್ತಾರೆ. ಇದನ್ನು ನಾವು ಅರ್ಥಾನುಸಂಧಾನ ಮಾಡಿಕೊಳ್ಳುವುದೇ ನಿಜವಾದ ಭಾಗವತ. ಕೃಷ್ಣನನ್ನು ನೋಡಲು ಮಧುರಾಪಟ್ಟಣ ಸ್ತ್ರೀಯರ ಒತ್ತಡ, ಅಗಸರನ್ನು ಸಂಹರಿಸಿದ್ದು. ನೋಡಿ, ಅಗಸ ಯಾಕೆ ಕೃಷ್ಣನ ಕೈಗೆ ಸಿಕ್ಕಿದ? ನಮ್ಮ ಲೋಕದಲ್ಲಿ ಈಗ ಅಗಸರ ಪಾರಪತ್ಯ ಹೆಚ್ಚು. ಅಂದರೆ ವಿವಿಧ ರೀತಿಯ ವಸ್ತ್ರಗಳನ್ನು ಧರಿಸಿಕೊಂಡು ಜನರು ಏನು ಮಾಡ್ತಾರೆ? ಮೋಸಗೊಳ್ಳುತ್ತಾರೆ. ಸುಧಾಮ ಎಂಬ ಮಾಲಾಕಾರದಿಂದ ಪುಷ್ಪವನ್ನು ಸ್ವೀಕರಿಸಿ ನೋಡಿ, 100 ಜನ ವಸ್ತ್ರದ ಮಾರುವಲ್ಲಿ ಒಬ್ಬ ಪುಷ್ಪವನ್ನು ಮಾರುವ ಸುಧಾಮನಿದ್ದ. ಅವನಿಂದ ಮಾಲಾಕಾರವನ್ನು ಸ್ವೀಕರಿಸಿ, ಇದು ನಿಜವಾದ ಭಾಗವತ. 100 ಜನ ಅಯೋಗ್ಯರಿದ್ದರೂ ಒಬ್ಬ ಯೋಗ್ಯ ಭಾಗವತನಿದ್ದರೆ ಭಗವಂತ ಅವನಲ್ಲಿ ಹಾರವನ್ನು, ಅವರು ಮಾಡತಕ್ಕಂಥ ಸೇವೆಯನ್ನು ಸಂತೋಷವಾಗಿ ಸ್ವೀಕರಿಸುತ್ತಾರೆ ಎಂಬುದೇ ತಾತ್ಪರ್ಯ. ಇದು ನಿಜವಾದ ಭಾಗವತ. ಮತ್ತು ಅವನಿಗೆ ವರ ಕೊಟ್ಟು ತ್ರಿವಕ್ರೆ ಅವಳನ್ನ ಏನು ಮಾಡಿದ್ರು? ಸುಂದರಿಯಾಗಿಸಿದ್ದನು. ಮತ್ತು ಅವಳೇ ಮುಂದೆ ಕೃಷ್ಣನ ಸಂಪರ್ಕದಿಂದ ಭೀಮಸೇನನ ರಥದ ಮುಂದೆ ನಡೆಸುವಂತೆ ಸಾರಥಿಯಂತೆ ಒಂದು ಕರ್ಮವನ್ನು ಸಹ ವಿನಿಯೋಗಿಸಿದ ವಿಶೋಕ ಅಂತ ಹೇಳಿ. ಅಂದರೆ ಭಗವಂತನ ಸಂಪರ್ಕದಿಂದ ವಾಯುದೇವರು ಸ್ವೀಕಾರ ಮಾಡ್ತಾರೆ. ವಾಯುದೇವರ ಅನುಗ್ರಹ, ಕೃಷ್ಣನ ಅನುಗ್ರಹದಿಂದ ನಮಗೆ ಶುದ್ಧ ಜ್ಞಾನ ಒದಗಿ ಮೋಕ್ಷ ಸಂಪಾದನೆ ಆಗುತ್ತೆ. ಇದು ನಿಜವಾದ ಭಾಗವತ. ಕುವಲಯ ಪೀಡವಾಣಿಯನ್ನು ಸಂಹರಿಸಿದ್ದು, ರಂಗಸ್ಥಳವನ್ನು ಪ್ರವೇಶಿಸಿದ್ದು, ಚಾಣೂರ ಮುಷ್ಟಿಕರ ಸಂಹಾರ ಹಾಗೂ ಸೋದರ ಮಾವನ ಕಂಸನ ಸಂಹಾರ ಇದನ್ನು ಇಲ್ಲಿ ಹೇಳಿದ್ದಾರೆ. ನೋಡಿ, ಕುವಲಯ ಪೀಡ ಅಂದರೆ ಏನು? ನಮಗೆ ಒಂದೊಂದು ಕಾಲದಲ್ಲಿ ಒಂದೊಂದು ಮದ. ಕೆಲವರಿಗೆ ಹುಟ್ಟಿದಾಗಿಂದಲೇ ಬೇರೆ ಐಶ್ವರ್ಯದಿಂದ ಹುಟ್ಟಿದಾಗ ಐಶ್ವರ್ಯ ಮದ, ನಂತರ ಏನಾದರೂ ರೂಪ ಬಂದರೆ ರೂಪ ಮದ, ಆಮೇಲೆ ಲಾವಣ್ಯ ಮದ, ಯೌವನ ಮದ, ಆರೋಗ್ಯ ಮದ, ಹೀಗೆ 6-7 ರೀತಿಯಲ್ಲಿ ಮದ ಬರುತ್ತೆ. ಆ ಮದವನ್ನು ತೋರಿಸ್ತಕ್ಕಂಥದ್ದೇ ಕುವಲಯ ಪೀಡ ಮಿತಕದ ಆನೆಯನ್ನು ಇಲ್ಲಿ ತೋರಿಸುವಂತೆ. ಪ್ರತಿಯೊಬ್ಬರೂ ಮನುಷ್ಯರಲ್ಲೂ ಈ ಥರ ಮದೋನ್ಮತ್ತನಾಗಿರುತ್ತಾರೆ. ಈ ಮದೋನ್ಮತ್ತನಾಗಿದ್ದಾಗ ಕೃಷ್ಣ ಬಂದು ಏನು ಮಾಡ್ತಾನೆ? ಅವನನ್ನು ಸಂಹಾರ ಮಾಡ್ತಾನೆ. ಈ ರೀತಿಯಲ್ಲಿ ಕೃಷ್ಣ ಮಂತ್ರದಿಂದ ನಮ್ಮಲ್ಲಿರ್ತಕ್ಕಂಥ ಮದ ದಮನವಾಗತ್ತೆ. ಮದ ಎಂಬತಕ್ಕಂಥದ್ದು ಅಕ್ಷರ ಈ ಕಡೆ ಹಾಕಿದೇನಾಗತ್ತೆ? ದಮವಾಗತ್ತೆ. ಶ್ರೀ ಪ್ರಲಾಪ ಸಮಾಧಾನಂ ಪಿತೃಮಾತೃ ಪ್ರಮೋಚನಂ ಉಗ್ರಸೇನಾಧಿಪತ್ಯಂ ಚ ತಥಾ ಗುರುಕುಲೆ ಸ್ಥಿತಿ ಗುರುಪುತ್ರ ಸಮುದ್ಧಾರ ಪ್ರೇಕ್ಷಣಂ ಚೋದ್ಭವಸ್ತ್ಯತೋ ಗೋಪಸ್ತ್ರೀಣಾಂ ಸಮಾಧಾನಂ ಪುನರಾಗಮನಂ ತಥಾ ಸೈರಂದ್ರಿಕಾ ಸಮಾಧಾನಂ ಅಕ್ರೂರ ಪ್ರೇಷಣಂ ತಥಾ ಚತ್ವಾರಿಶ್ವತತೋ ಅಷ್ಟೌ ಚ ಪೂರ್ವಾರ್ಧೇ ಸಂಪ್ರಕೀರ್ತಿತಃ.
ದಶಮಸ್ಕಂದದಲ್ಲಿ ಒಂದು ವಿಶೇಷ ಏನಂದರೆ ಅದು ಮಹತ್ತಾದ ಗ್ರಂಥ ಆಗಿರೋದ್ರಿಂದ 2 ಭಾಗವಾಗಿ ಹೇಳಿದ್ದಾರೆ. ಅದು ಪೂರ್ವಾರ್ಧ ಒಂದು ಉತ್ತರಾರ್ಧ ಅಂಥೇಳಿ. ಪೂರ್ವಾರ್ಧದಲ್ಲಿ 40 ಅಧ್ಯಾಯಗಳಿಂದ ಹೇಳಲ್ಪಟ್ಟಿದೆ. ಕಂಸನ ಪತ್ನಿಯರ ವಿಲಾಪ, ವಸುದೇವ ದೇವಿಕೆಯನ್ನು ಬಿಡಿಸಿದ್ದು, ಉಗ್ರಸೇನಿಗೆ ಪಟ್ಟ ಕಟ್ಟಿ ಗುರುಕುಲವಾಸ ಮಾಡಿದ್ದು, ಸಾಂದೀಪನಿ ಪುತ್ರನು ಬದುಕಿಸಿದ್ದು, ಗೋಪಿಯರಿಗೆ ಸಮಾಧಾನ ಮಾಡಲು ಉದ್ಧವನನ್ನು ಕಳಿಸಿದ್ದು, ಆ ಸಮಾಧಾನ ಮಾಡಿ ಹಿಂತಿರುಗಿದ್ದು, ತ್ರಿವಕ್ರಿಗೆ ಸಮಾಧಾನ ಹಿಂತಿರುಗಿದ್ದು, ಅಕ್ರೂರನ್ನು ಹಸ್ತಿನಾವತಿಗೆ ಕಳಿಸಿದ್ದು. ಹೀಗೆ ಪೂರ್ವಾರ್ಧದಲ್ಲಿ 40 ಅಧ್ಯಾಯಗಳಿಂದ ದಶಮಸ್ಕಂದ ಎಂಬುದು ವಿಜೃಂಭಣವಾಗಿದೆ. ಇಲ್ಲೂ ಸಹ ಭಾಗವತ ಅಂದರೆ ಏನು, ನಮ್ಮ ಹೆಜ್ಜೆ ಹೆಜ್ಜೆಗೆ ನಮ್ಮ ಉನ್ನತಿಯನ್ನು ಸಹಿಸಿಕೊಳ್ಳಲಾರದವರು ಬಂದು ನಮಗೆ ತಡೆಗಟ್ಟುತ್ತಾ ಇರ್ತಾರೆ. ಕಲಿಯುಗದಲ್ಲಿ ನಾವು ಭಗವಂತನ ದೃಷ್ಟಿಯಲ್ಲಿ ಕೃಷ್ಣ ಮಂತ್ರದಲ್ಲಿ ನಿರತವಾಗಿದ್ದರೆ ಮಾತ್ರ ನಮ್ಮ ಪಥವನ್ನು ಸುಪಥವಾಗಿ ಮಾಡಿಕೊಳ್ಳಬಹುದು ಎಂಬುದೇ ಭಾಗವತದ ದಶಮಸ್ಕಂದದ ಪೂರ್ವಾರ್ಧದ ತಾತ್ಪರ್ಯ. ಹರಿ ಓಂ, ಹರಿ ಓಂ, ಹರಿ ಓಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತಾನುಕ್ರಮಣಿಕಾ ಎಂಬ ಗ್ರಂಥವನ್ನು ಪೂಜ್ಯ ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು ರಚಿಸಿಕೊಟ್ಟಿದ್ದಾರೆ. ಮೂಲತಃ ಭಾಗವತ ಎಂಬುದು ಶ್ರೀ ವೇದವ್ಯಾಸರು ರಚಿಸಿದ್ದು 18,000 ಶ್ಲೋಕಗಳಿಂದ ತುಂಬಿದ್ದು 18ನೆಯ ಪುರಾಣ ಎನಿಸಿದೆ. ಶ್ರೀಮದ್ ಭಾಗವತ ಎಂಬ ಶ್ರೇಷ್ಠ ಗ್ರಂಥಕ್ಕೆ ಮಾರ್ಗದರ್ಶನ ರೂಪವಾಗಿ ಅನುಕ್ರಮಣಿಕಾ ಎಂಬ ಕಿರುಪರಿಚಯ ಗ್ರಂಥ ರಚಿಸಿ ತಮ್ಮ ಆರಾಧ್ಯ ದೇವತಾ ಶ್ರೀ ವೇದವ್ಯಾಸ ದೇವರಿಗೆ ಸಮರ್ಪಿಸಿದ್ದಾರೆ ಶ್ರೀ ವಾದಿರಾಜ ತೀರ್ಥರು. ಶ್ರೀಮದ್ ಭಾಗವತ 18ನೇ ಪುರಾಣವಾಗಿದ್ದು 17 ಪುರಾಣದ ಸಾರವನ್ನು ಇಲ್ಲಿ ತಿಳಿಸುತ್ತಿದೆ. ಶ್ರೀಮದಾನಂದ ತೀರ್ಥರು ಎಲ್ಲ 18 ಪುರಾಣ ಉಪಪುರಾಣಗಳಿಗೂ ತಾತ್ಪರ್ಯ ರೂಪ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಎಂಬ ಗ್ರಂಥವನ್ನು ರಚಿಸಿಕೊಟ್ಟಿದ್ದಾರೆ. ಇದನ್ನು ಸುಮಧ್ವಜಕಾರರು ಏನು ಹೇಳಿದ್ದಾರೆ ಅಂದರೆ, ಪುರಾಣ ಸ್ಥಾನ ಪಂಥಾನಾಂ ಭಾಷಾತ್ರಯ ವೇದೀನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ವಿನಿರ್ಣಯ. ಇದರರ್ಥ, ಪುರಾಣವನ್ನು ಅರ್ಥ ಮಾಡಿಕೊಳ್ಳಲು 3 ರೀತಿಯಾದ ಭಾಷಾ ತಿಳುವಳಿಕೆ ತಿಳಿದಿರಬೇಕು. ಅದೇ ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷಾ. ಇದನ್ನು ಯಾರು ತಿಳಿದಿರ್ತಾರೋ ಅವರಿಗೆ ಭಾಗವತ ಮತ್ತು ಇತರ ಪುರಾಣಗಳು ಅರ್ಥವಾಗುತ್ತದೆ, ಇಲ್ಲದರೆ ಅರ್ಥವಾಗೋದಿಲ್ಲ. ಇದೆಲ್ಲವೂ ಕ್ರೋಢೀಕರಿಸಿ ಭಾಗವತದಲ್ಲಿ ಸಮ್ಮಿಲನವಾಗಿದೆ. ಪುರಾಣ ಸ್ಥಾನ ಪಂಥಾನಾಂ ಭಾಷಾತ್ರಯ ವೇದೀನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ ಎಂದು ತಿಳಿಸಿರ್ತಾರೆ. ಇದರರ್ಥ, ಭಾಗವತ ತಾತ್ಪರ್ಯ 12 ಪುರಾಣಗಳ ತಾತ್ಪರ್ಯ ರೂಪವಾಗಿದೆ. ಸಕಲ ಪುರಾಣಗಳು ಭಾಗವತ ತಾತ್ಪರ್ಯ ಅನುಸಾರವಾಗಿಯೇ ಪುರಾಣ ಪ್ರವಚನ ಮಾಡಬೇಕು. ಅದೇ ಸಿದ್ಧಾಂತ. ಪುರಾಣದಲ್ಲಿ ಅನೇಕ ಕಥೆಗಳು, ಉಪಕಥೆಗಳು ವೇದಾಂತ ನಿರ್ಣಯಕ್ಕೆ ಉದಾಹರಿಸಿರ್ತಕ್ಕಂಥ ಸಾದೃಶ್ಯ ರೂಪವೇ ಹೊರತು ಅದನ್ನೇ ಅದರ ಕಥೆಯಂತೆ ವೈಭವೀಕರಿಸಿಕೊಳ್ಳಬಾರದು. ಅಂದರೆ ಯಾವುದೇ ಕಥೆ ಪುರಾಣದಲ್ಲಿ ಹೇಳಿರತಕ್ಕಂಥದ್ದು ನಮಗೆ ತಿಳಿಸೋಕ್ಕೋಸ್ಕರ ಹೇಳಿದ್ದಾರೆ ಹೊರತು ನಾವು ಕಥೆಯಲ್ಲೇ ಮುಳುಗಿ ಹೋಗಿ ನಾವು ವೈಭವೀಕರಿಸಿಕೊಂಡು ಆ ವ್ಯಕ್ತಿಯನ್ನೇ ನಾವು
ಹೆಚ್ಚಾಗಿ ಹಚ್ಚಿಕೊಳ್ಳಬಾರದು. ಅಂದರೆ ತಾತ್ಪರ್ಯವನ್ನು ನೋಡಬೇಕೇ ಹೊರತು ಕಥೆ ಹೇಳಿರೋದು ಕೇವಲ ಉದಾಹರಣೆ ರೂಪವಾಗಿ. ಹೀಗೆ 18 ಪುರಾಣದಲ್ಲಿ ಸಾವಿರಾರು ಕಥೆಗಳು ಉಪಕಥೆಗಳು ಬರುವುದು. ಅದರಿಂದ ನಾವು ಕೇವಲ ಸಾರವನ್ನು ಮಾತ್ರ ಗ್ರಹಿಸಬೇಕು ಎಂಬುದು ತಾತ್ಪರ್ಯ. ಆದ್ದರಿಂದ ಯಾವ ಪುರಾಣದ ನಿಶ್ಚಿತ ಕಾಲಮಾನ ಎಲ್ಲಿಯೂ ಹೇಳಿಲ್ಲ. ಸಕಲ ದೇಶ, ಸಕಲ ಕಾಲ, ಸಕಲರಿಗೂ ಅನ್ವಯವಾಗುವಂತೆ ಇರತಕ್ಕಂಥದ್ದು ಪುರಾಣಗಳು. ಆದ್ದರಿಂದ ನೀವು ವ್ಯಕ್ತಿಗತವಾಗಿ ಹೋದರೆ ಅದು ಯಾವುದೋ ಒಂದು ಕಾಲಕ್ಕೆ ಸೀಮಿತವಾಗುತ್ತೆ. ಆದರೆ ಪುರಾಣಗಳು ಯಾವುದೇ ಕಾಲಕ್ಕೆ ಸೀಮಿತವಾಗಿ ನಾವು ತಿಳಿದುಕೊಳ್ಳಬಾರದು. ಹೇಗೆ ವೇದ ಅನಾದಿ ನಿತ್ಯವಾಗಿರುತ್ತೋ ಅದರ ಸಾರವನ್ನು ಹೇಳತಕ್ಕಂಥ ಪುರಾಣವೂ ಸಾರತ್ವೇನ ನಿತ್ಯ. ಆದ್ದರಿಂದ ವರ್ಣತಃ ಅದು ಅನಿತ್ಯ, ಆದರೆ ಅದರ ಸಿದ್ಧಾಂತತ್ವೇನ ನಿತ್ಯ. ಇದನ್ನು ನಾವು ಗ್ರಹಿಸಬೇಕು. ಇದನ್ನು ಮುಖ್ಯವಾಗಿಟ್ಟುಕೊಂಡು ಶ್ರೀಮದ್ ವಾದಿರಾಜ ತೀರ್ಥರು ಶ್ರೀಮದ್ ಭಾಗವತ ಅನುಕ್ರಮಣಿಕಾ ಎಂಬ ಸಣ್ಣ ಗ್ರಂಥವನ್ನು ನಮಗೆ ರಚಿಸಿಕೊಟ್ಟಿದ್ದಾರೆ. ಯಾತಕ್ಕೆ ರಚಿಸಿಕೊಟ್ಟಿದ್ದಾರೆಂದರೆ, ಶ್ರೀಮದಾನಂದ ತೀರ್ಥರು ಪುರಾಣಸ್ಥಾನ ಪಂಥಾನಾಂ ಭಾಷಾತ್ರಯ ವೇದೀನಾಂ ಅಂತ ಹೇಗೆ ಸೂಕ್ಷ್ಮವಾಗಿ ಹೇಳಿದರೋ ಹಾಗೆ ತಮ್ಮ ಸ್ವರೂಪವನ್ನು ಹೇಳಿಕೊಟ್ಟಿದ್ದಾರೆ. ಯಾರು? ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಅನುವ್ಯಾಖ್ಯಾನದಲ್ಲಿ, ಹೀಗೆ ಹಲವಾರು ಗ್ರಂಥಗಳಲ್ಲಿ ತನುತೃತೀಯೋ ಪವನಸ್ಯ ಅಯಂ ಅಂಥೇಳಿ ಪ್ರಾಣದೇವರ 3 ಅವತಾರದಲ್ಲಿ 3ನೇ ಅವತಾರ ತಾವು ಪ್ರಾಣದೇವರು ಎಂಬತಕ್ಕಂಥ ಸ್ವರೂಪವನ್ನು ನಮಗೆ ತಿಳಿದುಕೊಟ್ಟಿದ್ದಾರೆ. ಏಕೆಂದರೆ ಪ್ರಾಮಾಣ್ಯ ಬರಬೇಕು ಅಂಥೇಳಿ. ಅದರಂತೆ ಅದೇ ಮಾರ್ಗದಲ್ಲಿ ನಡೆದಿರತಕ್ಕಂಥ ಅವರು ಶ್ರೀಮದ್ ವಾದಿರಾಜ ತೀರ್ಥರು ಲಕ್ಷ್ಮೀ ಶೋಭಾನ ಪದದಲ್ಲಿ ಲಕ್ಷ್ಮೀ ಪುತ್ರ ತಾನು ಅಂತ ಹೇಳಿ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಟ್ಟಿರುತ್ತಾರೆ. ಇದರರ್ಥ ಏನು ಅಂದರೆ, ಈಗ ನಮ್ಮನ್ನು ಯಾರಾದರೂ ಕೇಳಿದೆ ನಾವು ನಮ್ಮ ಹೆಸರನ್ನು ಹೇಳುತ್ತೇವೆ, ನಮ್ಮ ಆಧಾರ್ ಕಾರ್ಡಲ್ಲಿ ತೋರಿಸ್ತೇವೆ ಅಥವಾ ನಮ್ಮ ಬೇರೆ ಬೇರೆ ದಾಖಲೆಯಲ್ಲಿ ತೋರಿಸ್ತೇವೆ. ಇದು ನಮಗೆ ವ್ಯವಹಾರವಾಗಿ ನಾವು 100 ವರ್ಷ 70 ವರ್ಷ ಏನಿರ್ತೀವಿ ಅದು ಆ ಕಾಲದ ಪೂರ್ತಿಯಾಗಿ ತದನಂತರದಲ್ಲಿ ಪದಾರ್ಥವನ್ನು ಸಂಬಂಧಿಸಿಕೊಂಡಿರತಕ್ಕಂಥ ವ್ಯವಹಾರ ನಾಮ. ಹಾಗೆ ಭಾಗವತ ಅನುಕ್ರಮಣಿಕಾ ಎಂಬತಕ್ಕಂಥದ್ದು ಎಷ್ಟು ಶಬ್ದವಿದೆ? 12 ಅಕ್ಷರವಿದೆ. 12 ಅಕ್ಷರವನ್ನು ಏನು ತೋರಿಸ್ತಾ ಇದೆ? 12 ಸ್ಕಂದವನ್ನೇ ತೋರಿಸ್ತಾ ಇದೆ. 12 ಸ್ಕಂದ 18,000 ಶ್ಲೋಕವನ್ನು ತೋರಿಸ್ಕೊಡ್ತಾ ಇದೆ. ಇದೆಲ್ಲ ಸೂಚಿತವಾಗಿ ಅತಿ ಸೂಕ್ಷ್ಮವಾಗಿ ವಾದಿರಾಜ ತೀರ್ಥರು ತಮ್ಮ ರುಜುತ್ವವನ್ನು ಮೆರೆದಿದ್ದಾರೆ. ಇಡೀ ಭಾಗವತ ಭಗವಂತನ ಸಂಪೂರ್ಣ ಶರೀರ ಅಂತ ತಿಳಿದುಕೊಂಡಾಗ ಪಾದದಿಂದ ಶಿರಭಾಗವರೆಗೂ 12 ಭಾಗಗಳಿಗೆ ಮಾಡಿ 12 ಸ್ಕಂದ ರೂಪವಾಗಿ ಭಗವಂತನ ಆರಾಧನೆ ಮಾಡುವ ಕ್ರಮವೂ ಇದೆ. ಅಂದರೆ ಭಗವಂತನ ಅವ್ಯ ಛೇದವ ರೂಪ ಅಲ್ಲ, ಇಡೀ ಭಾಗವತಕ್ಕೆ ನಿಯಾಮಕ ಶ್ರೀ ಮಹಾಕೃಷ್ಣದೇವರು ಎಂಬತಕ್ಕಂಥದ್ದು ಅರ್ಥ. ಇದನ್ನು ಸೇವೆ ಮಾಡಿರ್ತಕ್ಕಂಥವರು ಇಬ್ಬರು ಯಾರಂದರೆ ಶ್ರೀಮದಾನಂದ ತೀರ್ಥರು ಮತ್ತು ಭಾವಿ ಸಮೀರರಾದ ಶ್ರೀ ವಾದಿರಾಜ ತೀರ್ಥರು. ತಾವು ಎಂದೂ ರುಜುಮಾರ್ಗ ಎಂಬುದು 32 ಲಕ್ಷಣದಿಂದ ಕೂಡಿರುತ್ತಾರೆ. ಅವರ ಪರಿಚಯ ಯಾಕೆ ಮಾಡಿಸಿಕೊಳ್ಳಬೇಕು ಅಂದರೆ, ಅವರು ರಚಿಸಿರ್ತಕ್ಕಂಥ ಗ್ರಂಥಗಳ ಪಾವಿತ್ರ್ಯತೆಯನ್ನು ಗುರುತಿಸಿಕೊಸುವಾಗಿ. ಆದ್ದರಿಂದ ಅವರನ್ನು ರಾಜರು ಅಂತ ಕರೀತಾರೆ, ಗುರುಗಳು ಅಂತಲೇ ಕರೀತಾರೆ.
ರಾಜ ಅಂದರು 32, ಗುರು ಅಂದರು 32, ಗುರು ರಾಜ ಅಂದರು 64 ವಿದ್ಯೆಯಿಂದ ಪೂರ್ಣ ಅನ್ಬೇಕಂಥದ್ದು ಅವರ ಶಬ್ದದಿಂದಲೇ ತಿಳಿದು ಬರುತ್ತೆ. ಅನುಕ್ರಮ ಅಂದರೆ ಶ್ರೀ ವೇದವ್ಯಾಸ ದೇವರ ಗ್ರಂಥ ಅನುಸಾರವಾಗಿ ಎಂದರ್ಥ. ಅನುಕ್ರಮಣಿಕ ಅಂದರೆ ರುಜು ಮಾರ್ಗ, ಶ್ರೀ ವೇದವ್ಯಾಸರ ಮಾರ್ಗ ಎಂದು ಸಹ ಸೂಚಿಸಿರುತ್ತಾರೆ. ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು 18,000 ಶ್ಲೋಕದಿಂದ 12 ಸ್ಕಂದದ ಸಾರವನ್ನು ಆಮೂಲಾಗ್ರವಾಗಿ ಸೆರೆ ಹಿಡಿದು ಹೇಗೆ ನಾವು ಕ್ಯಾಮರಾದಲ್ಲಿ ಹಿಡಿಯುವಂತೆ ಆ ಎಲ್ಲ 18,000 ಶ್ಲೋಕವನ್ನು ಶ್ರೀಮದ್ ಭಾಗವತ ಅನುಕ್ರಮಣಿಕ ಎಂಬ 12 ಅಕ್ಷರದಿಂದ ಮಾತ್ರವೇ ನಮಗೆ ಪ್ರದರ್ಶಿಸಿದ್ದಾರೆ. ಇದರ ಪ್ರತಿಯೊಂದು ಅಧ್ಯಾಯಕ್ಕೂ ಅಂದರೆ ಪ್ರತಿಯೊಂದು ಅಕ್ಷರಕ್ಕೂ 1,500 ಶ್ಲೋಕಗಳ ಅರ್ಥವನ್ನು ತಿಳಿಯಬೇಕಾಗಿದೆ. ಅಂದರೆ ಒಂದು ಅಕ್ಷರ = 1,500 ಶ್ಲೋಕಗಳು ಅಂತ ಅರ್ಥ. ಇಷ್ಟು ಅಗಾಧ ರೀತಿಯಲ್ಲಿ ಅರ್ಥವನ್ನು ನಾವು ಮಾಡಿಕೊಳ್ಳಬಹುದು. ಇಂತಹ ಅತ್ಯಂತ ಪ್ರೌಢಿಮ ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು ಇವರೇ ರುಜು ಮಾರ್ಗ ಎನ್ನುವುದು. ಶ್ರೀಕಾರ ಅಂದರೆ 10,500 ಶ್ಲೋಕಗಳು ಅಭಿಪ್ರಾಯ, ಮಾಕಾರ ಎಂಬುದು 1,500 ಶ್ಲೋಕಗಳು ಅಭಿಪ್ರಾಯ. ಹೀಗೆ ನಾವು ಹಚ್ಚಿಕೊಳ್ಳಬೇಕು. ಇದು ಸಾಧನಶೀಲರಾದ ಪ್ರಾಜ್ಞರಿಗೆ ಮಾತ್ರ ಇದು ಅರ್ಥವಾಗುತ್ತದೆ. ಇದು ಒಂದು ಜನ್ಮದಿಂದ ಸಾಧ್ಯವಾಗುವ ಮಾತಲ್ಲ. ಅರಿಯದವರಿಗೆ ಬೋಧಕವಾಗುವಂತೆ ಹೇಳುವ ಮಾತಲ್ಲ. ಜ್ಞಾನ ವೃದ್ಧರಿಗೆ ಮಾತ್ರ ಅರಿವಾಗುವ ಸಂಗತಿಯಾಗಿದೆ. ಜನ್ಮಾಂತರದಲ್ಲಿ ಪಠಿಸುವುದಲ್ಲಿ ಜ್ಞಾನ ಇಂದಿನ ಕಿರಿಯರಲ್ಲೂ ಕಂಡಾಗ ಇಂತಹ ಅಪೂರ್ವವಾದ ವಿಷಯಗಳ ಚಿಂತನೆ ಸಾಧ್ಯವಾಗುವುದು. ಆದ್ದರಿಂದ ಹೇಳುವುದು ಇದರ ಪರೀಕ್ಷಾಪೂರ್ವಕವಾಗಿ ಇದ್ದಂತೆ ಶ್ರೀಮದ್ ಭಾಗವತ ಅನುಕ್ರಮಣಿಕ ಇರುವುದು. ಬಾಲಕರಲ್ಲಿ 17 ಪುರಾಣಗಳು, ಇತಿಹಾಸ, 4 ವೇದ ಯಾರು ಕಿಂಚಿತ್ ಅನುಸಂಧಾನ ಮಾಡಿರ್ತಾರೋ ಅವರಿಗೆ ಮಾತ್ರ ಇದರ ಪರಿಚಯವಾಗುವುದು. ಉಳಿದವರಿಗೆ ಇದು ಗಗನ ಪುಷ್ಪದಂತೆ. ಇದರಿಂದ ವಾಸನೆಯು ಬರುವುದಿಲ್ಲ, ಅಂದರೆ ಇದರ ಸೊಗಟು ಅವರಿಗೆ ಅರಿವಾಗುವುದಿಲ್ಲ. ವಾದಿರಾಜ ತೀರ್ಥರ ರುಜುತ್ವವನ್ನು ಪರಿಚಯಿಸುವುದು ಇದು ಸಹ ಅಮೂಲ್ಯ ಗ್ರಂಥ ಭಂಡಾರ ಆಗಿದೆ. ರುಕ್ಮಿಣೀಶ ವಿಜಯ, ಮಹಾಭಾರತ ಮತ್ತು ಭಾಗವತದ ಹಿನ್ನೆಲೆಯಲ್ಲಿ ಶ್ರೀ ವಾದಿರಾಜ ತೀರ್ಥರ ರುಜುತ್ವವನ್ನು ತಿಳಿಸಿರ್ತಾರೆ. ಆದ್ದರಿಂದ ಪ್ರತ್ಯಕ್ಷವಾಗಿ ಅವರು ಹೇಳಿಕೊಂಡಿರುವುದು ಮತ್ತು ಶ್ರೀ ವೇದವ್ಯಾಸರೇ ರಚಿಸಿರತಕ್ಕಂತಹ ಪುರಾಣದ ಆಧಾರದ ಮಧ್ಯದಲ್ಲೂ ಸಹ ನಾವು ವಾದಿರಾಜರ ರುಜುತ್ವವನ್ನು ಅಂಗೀಕರಿಸಿಕೊಳ್ಳಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಮನವರಿಕೆ ಮಾಡಿಕೊಳ್ಳುತ್ತೀರೋ ಆಗ ಶ್ರೀ ವಾದಿರಾಜರ ಪೂರ್ಣ ಅನುಗ್ರಹ ಸಾಧ್ಯ. ಈ ದೃಷ್ಟಿಯಿಂದ ಶ್ರೀಮದ್ ಭಾಗವತ ಅನುಕ್ರಮಣಿಕ ಎಂಬುದು ಭಾವಾರ್ಥವನ್ನು ಈ 12 ಸ್ಕಂದಗಳಲ್ಲಿ ನಿರೂಪಿತವಾಗಿದೆ. ಭಗವದ್ಭಕ್ತರು ಇದನ್ನು ಹಂಸ ಕ್ಷೀರ ನ್ಯಾಯದಂತೆ ತಿಳಿದು ಅನುಭವಿಸಬೇಕು ಮತ್ತು ಶ್ರೀಮದ್ ವಾದಿರಾಜ ತೀರ್ಥರ ಭಾವಿ ಸಮೀರತ್ವ ರುಜು ಮಾರ್ಗವನ್ನು ಕೊಂಡಾಡಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ತನ್ಮೂಲಕ ವೇದವ್ಯಾಸರ ಸುಪ್ರೀತರಾಗುತ್ತಾರೆ ಎಂಬುದೇ ಆಶಯ. ಭಾರತೀಯ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.